ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನಾವು ಹೊಸದಾಗಿ ಆರಂಭಿಸಿರುವಂಥ ಕಾರ್ಯಕ್ರಮ ಪ್ರವಾದನೆಯ ಲೋಕ. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರೆಯುತ್ತಾ ಇದ್ದೇನೆ. ಕಳೆದ ಬಾರಿ ನಾವು ಭೇಟಿಯಾಗಬೇಕಾದ್ರೆ ಈ ಕಾರ್ಯಕ್ರಮ ಯಾತಕ್ಕೋಸ್ಕರವಾಗಿ ಎನ್ನುವಂತಹ ಒಂದು ಪರಿಚಯವನ್ನು, ಆ ಸಂದೇಶವನ್ನು ನೀವು ಕೇಳಿದ್ದೀರಾ. ಇವತ್ತು ಕೂಡ ಆ ಒಂದು ಪರಿಚಯದ ಕಾರ್ಯವನ್ನು ನೋಡುವವರಾಗಿದ್ದೇವೆ. ಆದರೆ ನೀವು ಮುಂದುವರೆದು ಈ ಕಾರ್ಯಕ್ರಮವನ್ನು ಗಮನಿಸಿ ನೋಡಬೇಕು. ಅದಕ್ಕೆ ನಂತರ ಬರುವಂತಹ ಪ್ರತಿ ಕಾರ್ಯಕ್ರಮವು ಬಹಳ ಥ್ರಿಲ್ಲಿಂಗ್ ಆಗಿ ಸತ್ಯವೇದವನ್ನು, ನೀವು ಅರಿಯದಿರುವಂಥ ಹಲವಾರು ಕಾರ್ಯಗಳನ್ನು ಅಥವಾ ದೃಷ್ಟಿಕೋನವನ್ನು, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವೊಂದು ರಹಸ್ಯಗಳನ್ನು, ಮರ್ಮಗಳನ್ನು ನಾವು ತಿಳಿಯಲಿದ್ದೇವೆ. ದೇವರಾತ್ಮನು ನಿಮಗೆ ಸಹಾಯವನ್ನು ಮಾಡಲಿ. ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬರುವಂತಹ ವಾರಗಳಲ್ಲಿ ಒಂದು ಹೊಸ ಕಾರ್ಯವನ್ನು ತರಲಿದ್ದೇವೆ. ನಾನು ಮುಂಚಿತವಾಗಿ ಹೇಳಿದೆ, ಪ್ರವಾದನೆಗಳ ಕುರಿತಾಗಿ ಕರ್ತನ ಜನಗಳು, ಸಾಧಾರಣವಾಗಿರುವಂತಹ ಕ್ರೈಸ್ತರಲ್ಲಿ ಬಹಳ ಜನ ಪ್ರವಾದನೆಗಳನ್ನು ಓದುವುದಿಲ್ಲ. ಈ ಕಾರ್ಯಕ್ರಮ ನಿಮ್ಮನ್ನು ಪ್ರವಾದನೆಗಳನ್ನು ಓದುವಂತೆ ಮಾಡುತ್ತದೆ. ಅದಕ್ಕೆ ನಾವೇನು ಮಾಡಲಿದ್ದೇವೆ ಅಂತ ನೋಡುವುದಾದರೆ, ಸಭೆ ಆರಾಧನೆಯಲ್ಲಿ ಕೂಡ ನೀವು ನೋಡ್ರಿ, ನಾವು ಎದ್ದು ನಿಂತು ಉತ್ತರಕ್ಕೆ ಪ್ರತ್ಯುತ್ತರವಾಗಿ ಓದೋಣ ಎಂಬುದಾಗಿ ಹೇಳಿ ಒಂದು ಕೀರ್ತನೆಯನ್ನು ಉತ್ತರಕ್ಕೆ ಪ್ರತ್ಯುತ್ತರ ಓದ್ತಾರೆ. ಗಮನಿಸಿದ್ದೀರಾ? ಇನ್ನು ಕೆಲವೊಂದು ಸಭೆಗಳಲ್ಲಿ ಇವತ್ತು ವಾಕ್ಯಕ್ಕೋಸ್ಕರವಾಗಿ ಆರಿಸಿಕೊಂಡಂತಹ ವೇದವಾಕ್ಯ ಎಂಬುದಾಗಿ ಹೇಳಿ ಪತ್ರಿಕೆಯಿಂದ ಅದನ್ನು ಓದುತ್ತಾರೆ. ಸುವಾರ್ತೆಯಿಂದ ಒಂದು ಭಾಗವನ್ನು ಓದುತ್ತಾರೆ. ಸಭೆಯಲ್ಲಿ ಇದಂತಾನೆ ಓದ್ತಾರೆ. ನಾವೇನು ಮಾಡಲಿದ್ದೇವೆ ಈ ಕಾರ್ಯಕ್ರಮದಲ್ಲಿ? ನೀವು ಓದದೆ ಅಥವಾ ಓದದಿರುವಂತಹ ಹಲವು ಪ್ರವಾದನೆಗಳನ್ನು, ಸತ್ಯವೇದದಲ್ಲಿ ಬಹಳ ಪ್ರವಾದಿಗಳು ಇದ್ದಾರೆ, ಅವರು ಬರೆದಿರುವಂತಹ ಪ್ರವಾದನೆಗಳು ಉಂಟು. ಆ ಪ್ರವಾದನೆಗಳಲ್ಲಿ ಹಲವರು ಈ ರೀತಿಯಾಗೆಲ್ಲ ವಾಕ್ಯ ಇದೆಯಾ, ಈ ರೀತಿ ಒಂದು ವಚನ ಇದೆಯಾ ಎನ್ನುವುದನ್ನು ಗೊತ್ತಿಲ್ಲದವರು ಬಹಳ ಮಂದಿ ಇದ್ದಾರೆ. ಅದಕ್ಕಾಗಿ ನೀವು ಸರಳವಾಗಿ, ಸುಲಭವಾಗಿ ವಾಕ್ಯವನ್ನು ಓದುವ ಹಾಗೆ ಈ ಒಂದು ಪ್ರತ್ಯೇಕ ಕೆಲವೊಂದು ಭಾಗವನ್ನು, ಪ್ರವಾದನೆಯ ಭಾಗವನ್ನು ಓದಲಿದ್ದೇವೆ. ಅದರಲ್ಲಿ ಮ್ಯಾಕ್ಸಿಮಮ್ ಏನು ಗೊತ್ತಾ, ಈ ಕಡೆಯ ಕಾಲದೊಂದಿಗೆ ಸಂಪರ್ಕದಲ್ಲಿರುವಂತಹ ಪ್ರವಾದನೆಗಳನ್ನು ನಾವು ಓದಲಿದ್ದೇವೆ. ಅದು ಯಾವ ರೀತಿ ಬರೆಯಲ್ಪಟ್ಟಿದೆಯೋ ಹಾಗೆ ಓದಲಿದ್ದೇವೆ. ಆದರೆ ರಾವಾಗಿ ಅದನ್ನು ಓದುವುದಾದರೆ ಅದನ್ನು ಗಮನಿಸುವಾಗ ನಮಗೆ ಸ್ವಲ್ಪ ಕಷ್ಟವಾಗಿರುತ್ತೆ. ಆದ್ದರಿಂದ ನಾವೇನು ಮಾಡ್ತೀವಂದರೆ, ಅದನ್ನು ನೀವು ಬಯಸಿ ಗಮನಿಸುವಂತೆ ಅದನ್ನು ಒಂದು ಹೊಸ ರೂಪದಲ್ಲಿ ತರಲಿದ್ದೇವೆ. ನೀವು ಕೂಡ ಬೈಬಲ್ನಲ್ಲಿ ಆ ಭಾಗವನ್ನು ಕೈಗಳಲ್ಲಿಟ್ಟುಕೊಳ್ಳಬೇಕು. ಕಾರ್ಯಕ್ರಮವನ್ನು ಗಮನಿಸಿ ನೋಡಬೇಕು. ಹೇಳ್ತಾ ಹೇಳ್ತಾ ನೀವು ಅದನ್ನು ಓದಿ ನೋಡಬೇಕು. ಇದು ಇನ್ನು ಮುಂದೆ ಬರುವಂತಹ ಕಾರ್ಯಕ್ರಮದಿಂದಲೇ. ಈಗ ಈ ಕಾರ್ಯಕ್ರಮ ಯಾಕೆ ನಮಗೆ ಬೇಕು ಎಂದು, ಪ್ರವಾದನೆಗಳು ಯಾತಕ್ಕಾಗಿ ನಮಗೆ ಮುಖ್ಯ, ಅದರಲ್ಲೂ ಕಡೆಯ ಕಾಲದಲ್ಲಿ ಪ್ರವಾದನೆಗಳು ಯಾತಕ್ಕಾಗಿ ಅವಶ್ಯ. ಪ್ರವಾದನೆ ಇಲ್ಲದಿದ್ದರೆ ನಾವು ಹೋಗುವಂಥ ದಾರಿ ಗೊತ್ತಾಗಲ್ಲ, ನಡೆಯುವಂತಹ ಕಾರ್ಯ ಗೊತ್ತಾಗಲ್ಲ, ತಪ್ಪಿಸಿಕೊಳ್ಳುವ ಮಾರ್ಗ ಗೊತ್ತಾಗಲ್ಲ. ಕಣ್ಣಿಲ್ಲದವನು ಕತ್ತಲಲ್ಲಿ ನಡೆದರೆ ಹೆಂಗಿರುತ್ತೆ? ಕಣ್ಣಿಲ್ಲದಿದ್ದರೆ ಕತ್ತಲೆ ಅಲ್ವಾ? ನಡೆಯುವುದು ಕತ್ತಲು. ಹಾಗಾದರೆ ಏನರ್ಥ? ಕಣ್ಣಿಲ್ಲದವನು ಕತ್ತಲಲ್ಲಿ ನಡೆಯುವುದು ಅಂತ ಹೇಳಿದ್ರೆ ಅವನು ನಡೆಯೋಕ್ಕಾಗಲ್ಲ. ಅವರನ್ನು ಹಿಡಿದು ನಡೆಸ್ತಾರೆ ನೋಡಿ, ಅವರು ಕೂಡ ನಡೆಯೋಕ್ಕೆ ಸಾಧ್ಯ ಇಲ್ಲ. ಕಣ್ಣಿರುವವನೇ ಅವರನ್ನು ನಡೆಸಲು ಸಾಧ್ಯ. ಹಾಗಾದರೆ ನಡೆಸುವವನು ಕೂಡ ಕಣ್ಣಿಲ್ಲದವನಾಗಿರ್ತಾನೆ. ಕಣ್ಣಿಲ್ಲದವನು ಮುಂಚಿತವಾಗಿ ಅವನು ಕತ್ತಲೆ ಅಂದರೂ ಆಗಲಂದ್ರೂ ಅವನು ಕತ್ತಲೇನೆ, ಅವರು ಕತ್ತಲೆಯಲ್ಲಿ ಇರ್ತಾರೆ. ಹಾಗಾದರೆ ಇನ್ನು ಮುಂದೆ ಬರುವಂತಹ ಕಠಿಣ ಕಾಲಗಳಲ್ಲಿ ನಮ್ಮನ್ನು ಮುನ್ನಡೆಸುವುದಕ್ಕೆ ಕರ್ತನ ನಮಗೆ ಕೊಟ್ಟಿರುವಂತಹ ದೀಪ, ಆ ದೀಪವೇ ಈ ಪ್ರವಾದನೆಯ ವಾಕ್ಯಗಳು. ಹಾಗಾದರೆ ಈ ಪ್ರವಾದನಾ ವಾಕ್ಯಗಳಲ್ಲಿ ನೀವು ಹಿಂದೆ ಗಮನಿಸಿದ್ದೀರೋ ಅಥವಾ ಗಮನಿಸಿಲ್ವೋ, ಈ ಕತ್ತಲೆಯಾದ ದಿನಗಳಲ್ಲಿ, ಈ ಕಡೆಯ ಕಾಲದಲ್ಲಿ ಕಡ್ಡಾಯವಾಗಿ ಗಮನಿಸಬೇಕು. ಅದನ್ನು ಸುಮ್ಮನೆ ಓದುವುದು ಮಾತ್ರವಲ್ಲ, ದೇವರು ಹೇಳುತ್ತಾರೆ ಅದನ್ನು ಗಮನಿಸಿ ನೋಡುವುದು ಒಳ್ಳೆಯದು, ಉತ್ತಮ. 2 ಪೇತ್ರ 1ನೇ ಅಧ್ಯಾಯ 19ನೇ ವಾಕ್ಯ. ಆ ಪ್ರವಾದನಾ ವಾಕ್ಯಗಳನ್ನು ಗಮನಿಸಿ ಇರುವುದು ಒಳ್ಳೆಯದಾಗಿರುತ್ತೆ. ಗಮನಿಸಿರುವುದು ಅಂತ ಹೇಳಿದರೆ ಅದನ್ನು ಸುದೀರ್ಘವಾಗಿ ಗಮನಿಸಿ, ಸಂಶೋಧಿಸಿ ನೋಡಿ ಗಮನಿಸುವುದು. ಸುಮ್ಮನೆ ನೋಡುವುದಲ್ಲ, ಅದನ್ನು ಸುಮ್ಮನೆ ವಾಕ್ಯವನ್ನು ಕಂಠಪಾಠ ಮಾಡಿ ಕತ್ತಲಲ್ಲಿ ಹೋಗ್ತೀನಿ ಎಂಬುದಾಗಿ ಹೇಳಿ ಹೋಗುವುದಲ್ಲ. ಗಮನಿಸಿ ನೋಡುವುದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತೆ. ಯಾಕೆ ಅಂದರೆ ಈ ಕಡೆಯ ಕಾಲ ಸುಳ್ಳಿನಿಂದ ತುಂಬಲ್ಪಟ್ಟಿರುವ ಕಾಲ. ಯಾವುದನ್ನು ನಂಬುವುದು, ಯಾವುದನ್ನು ನಂಬದೇ ಇರುವುದು ಎಂಬುದಾಗಿ ನಮಗೆ ಗೊತ್ತಿಲ್ಲದೆ ಅದು ಹೋಗುವ ಸಾಧ್ಯತೆ ಇದೆ. ಹಾಗಾದರೆ ಸುಳ್ಳಾದ ವದಂತಿಗಳಿರುತ್ತವೆ. ಸಮೀಪದಲ್ಲಿ ನೋಡಿ ಆಶ್ಚರ್ಯಪಟ್ಟಂತಹ ಒಂದು ಕಾರ್ಯ, ಯುದ್ಧ ನಡೀತಾ ಇದೆ. ಯುದ್ಧ ನಡೆಯುತ್ತಿರುವಾಗಲೇ ಕೆಲವು ದೇವರ ಮಕ್ಕಳು ಈ ಯುದ್ಧದಲ್ಲಿ ಬಹಳ ಅಧಿಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅನೇಕರು ಏನು ಹೇಳ್ತಾರೆ ಅಂತ ಕೇಳುವುದಾದರೆ, ಇಸ್ರೇಲ್ ಎನ್ನುವುದು ದೇವರ ಒಂದು ದೇಶ, ಆ ಇಸ್ರೇಲ್ಗೆ ಸಹಾಯ ಮಾಡುವಂತಹ ಅಮೆರಿಕ ದೇಶ,
ಕರ್ತನೇ ಆ ಅಮೆರಿಕ ಅಧಿಪತಿಯ ಬಳಿಯಲ್ಲಿ ಮಾತಾಡಿ ಈ ಒಂದು ಶಾಪವಾಗಿರುವ ಮನುಷ್ಯರನ್ನ, ಇರಾನಿಯರನ್ನ ನಾಶ ಮಾಡುವಂತೆ ಹೇಳಿದ್ದಾರೆ ಎನ್ನುವಂತಹ ಒಂದು ಸಂದೇಶವನ್ನು ಹಬ್ಬಿಸಿದರು. ಆಗ ಬಹಳ ಸಭೆಗಳು, ಸಭೆಯಲ್ಲಿರುವಂತಹ ಸೇವಕರುಗಳು, ಬೋಧಕರುಗಳು ಎಲ್ಲರೂ ಅದನ್ನು ನಂಬಿದರು. ಅಫಿಷಿಯಲ್ ಆಗಿ ವೈಟ್ ಹೌಸಿಂದ ಇಂಥ ಸಂದೇಶಗಳು ಕಸಿಯುತ್ತಾ ಇದ್ದವು. ಇದು ದೇವರು ಹೇಳಿದಂಥ ಒಂದು ಕಾರ್ಯ. ದೇವರು ಬಂದು ಆ ಜನಗಳನ್ನು ಭೂಮಿಯ ಕೆಳಗೆ ಇಲ್ಲದ ಹಾಗೆ ನಾಶ ಮಾಡು ಎಂಬುದಾಗಿ ಹೇಳಿಯೇ ಇವರನ್ನು ಆ ಚುನಾವಣೆಯಲ್ಲಿ ಅವರನ್ನು ದೇವರು ತಂದಿದ್ದಾರೆ, ಇವರನ್ನು ಉಪಯೋಗಿಸುತ್ತಾ ಇದ್ದಾರೆ ಎಂಬುದಾಗಿ ಹೇಳಿದ ಕೂಡಲೇ ಬಹಳ ಮಂದಿ ಪ್ರಾರ್ಥನೆ. ಶಪಿಸಲ್ಪಟ್ಟಂತಹ ಜನಾಂಗ ಅಳಿಯಲ್ಪಡಬೇಕು ದೇವರೇ, ಅವರು ಭೂಮಿಯಲ್ಲಿ ಇಲ್ಲದ ಹಾಗೆ ನಾಶವಾಗಿ ಹೋಗಬೇಕು. ಈ ರೀತಿಯಾಗಿ ಬಹಳ ಮಂದಿ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡಿದ್ರು. ನಾನು ಇದರ ಕುರಿತಾಗಿ ಕೇಳ್ಪಟ್ಟಾಗ ಸತ್ಯವೇದವನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿದೆ. ನನಗೆ ದೇವರು ಸ್ಪಷ್ಟವಾಗಿ ಏನು ಹೇಳಿದ್ರು ಗೊತ್ತಾ? ಹೊಸ ಒಡಂಬಡಿಕೆಯ ಆಜ್ಞೆಗಳಲ್ಲಿ ಒಬ್ಬ ಮನುಷ್ಯನು ನಾಶ ಮಾಡುವುದಕ್ಕೆ ಯಾರಿಗೂ ದೇವರು ಆಜ್ಞೆಯನ್ನು ಕೊಡುವುದಿಲ್ಲ. ನೀವು ಯಾರಿಗಾದರೂ ಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ರಿ. ಹಳೆಯ ಒಡಂಬಡಿಕೆಯಲ್ಲಿತ್ತು. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರೇಲ್ ಎನ್ನುವಂತಹ ಒಂದು ದೇಶ, ಕರ್ತನಾದ ಯೇಸು ಬರುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟಂಥ ಒಂದು ದೇಶ. ಆ ಪ್ರತ್ಯೇಕವಾಗಿ ದೇವರು ಅದನ್ನು ಕಾಪಾಡ್ತಾ ಬಂದರು. ಆ ಸಂದರ್ಭದಲ್ಲಿ ಸೈತಾನನು ಅದನ್ನು ಅರ್ಥ ಮಾಡಿಕೊಂಡು ಹಲವು ದುಷ್ಟರನ್ನು ಎಬ್ಬಿಸಿ ಈ ದೇಶವನ್ನು ದೇವರ ಚಿತ್ತ ನೆರವೇರಬಾರದು ಎನ್ನುವುದಕ್ಕಾಗಿ ಅದನ್ನು ಹೇಗಾದರೂ ತಲೆ ಕೆಳಗೆ ಮಾಡಬೇಕು ಅಂತೇಳಿ ಅವನ ಪ್ರಯತ್ನ ಮಾಡುವವನಾಗಿದ್ದ. ಹಾಗಾಗಿ ದೇವರು ಇವರಿಗೆ ಯುದ್ಧದ ಆಲೋಚನೆಗಳನ್ನು ಕೊಟ್ಟು ಶತ್ರುಗಳನ್ನು ಹೇಗೆ ಜಯಿಸಬೇಕು, ಶತ್ರುಗಳನ್ನು ಯಾವ ರೀತಿ ಮುಂದುವರೆದು ಜಯಿಸಬೇಕು, ಓಡಿಸಬೇಕು ಎಂಬುದಾಗಿ ದೇವರು ಅವರಿಗೆ ಕಲಿಸಿಕೊಟ್ಟರು. ನೀವು ಹೊಸ ಒಡಂಬಡಿಕೆಯಲ್ಲಿ ಇಷ್ಟೊಂದು ಓದಿದಿರಲ್ವಾ? ಮತ್ತಾಯದಿಂದ ಪ್ರಕಟಣೆ ಪ್ರವಾದಿ ಗ್ರಂಥದವರೆಗೂ ಅಪೊಸ್ತಲರ ಕೃತ್ಯಗಳಲ್ಲಿ ನೀವು ಓದಿದಿರಲ್ವಾ? ಕರ್ತನು ಯಾರಿಗಾದರೂ ಯಾವುದಾದ್ರೂ ಒಂದು ಸಭೆಗೆ ಯಾರಾದರೂ ಒಬ್ಬ ಸೇವಕನಾಗಿರ್ಬೋದು, ನೀವು ಇವರನ್ನು ನಾಶ ಮಾಡಿರಿ, ಇವರನ್ನು ನಿರ್ಮೂಲ ಮಾಡಿರಿ, ಸಾಯಿಸಿರಿ ಎಂಬುದಾಗಿ ಯಾರಿಗಾದರೂ ಆಜ್ಞಾಪಿಸಿದ್ದಾರಾ? ಯಾಕೆಂದರೆ ನೀವು ಜೀವಿಸುವ ಕಾಲ ಎನ್ನುವುದು ಬೇರೆ. ನಾನು ಇದನ್ನೇ ಆಗಾಗ ಹೇಳ್ತಾ ಇದ್ದೆ. ಯೇಸು ಅವರ ಶಿಷ್ಯರು ಯೆರೂಸಲೇಮಿಗೆ ಹೋಗುವಂತಹ ದಾರಿಯಲ್ಲಿ ಒಂದು ಗ್ರಾಮದಲ್ಲಿ ವಾಸ ಮಾಡಲು ಹೋದರು. ಆ ಹಳ್ಳಿಯಲ್ಲಿರುವಂತಹ ಜನಗಳು ಯೇಸುವನ್ನು ಇಲ್ಲಿ ತಂಗಬಾರದೆಂಬುದಾಗಿ ಹೇಳಿ ಸ್ವಲ್ಪ ಇನ್ಸಲ್ಟ್ ಮಾಡಿ ಅವರನ್ನು ಊರನ್ನು ಬಿಟ್ಟು ಕಳುಹಿಸಿಬಿಟ್ಟರು. ಅವರು ಹೊರಗೆ ಬರುತ್ತಾರೆ ಅಲ್ಲಿ. ಆಗ ಯೇಸುವಿನೊಂದಿಗೆ ಇದ್ದಂತಹ ಶಿಷ್ಯರು ಅವರ ಬಳಿ ಹೇಳ್ತಾರೆ, ದೇವರೇ, ಎಲಿಯ ಮಾಡಿದ ರೀತಿಯಲ್ಲಿ ಆಕಾಶದಿಂದ ಬೆಂಕಿಯನ್ನು ಇಳಿಸಿ ಇವರನ್ನು ನಾಶ ಮಾಡುವುದಕ್ಕೆ ನಿಮಗೆ ಚಿತ್ತವಾ ಅಂತ ಕೇಳಿದರು. ಆಗ ಕರ್ತನು ಹೇಳಿರಬೇಕು, ಹೌದೌದು, ಇಂಥ ಜನಗಳನ್ನು ನಾವು ಬಂದು ಅವರನ್ನು ನಾಶ ಮಾಡಬೇಕೆಂಬುದಾಗಿ ಹೇಳಲಿಲ್ಲ. ಅವರು ಏನು ಹೇಳಿದರು ಅಂತ ಕೇಳಿದರೆ, ನೀವು ಯಾವ ಆತ್ಮವನ್ನು ಹೊಂದಿದ್ದೀರಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿರಿ. ಮನುಷ್ಯ ಕುಮಾರನ್ನು ನಾಶ ಮಾಡುವುದಕ್ಕಲ್ಲ, ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಿದ್ದಾರೆ. ಹಾಗಾದರೆ ನಾಶನ ನಿಮ್ಮ ಕೆಲಸ ಅಲ್ಲ. ಮನುಷ್ಯ ಕುಮಾರನು ಬಂದದ್ದೇ ಮನುಷ್ಯನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ. ಹಾಗಾದರೆ ಒಬ್ಬ ಮನುಷ್ಯನನ್ನು, ಹಾಗಾದರೆ ನೀವು ಯಾವ ಆತ್ಮವನ್ನು ಹೊಂದಿದ್ದೀರಾ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿರಿ. ನೀವು ಹೊಂದಿರುವಂಥದ್ದು ಹೊಸ ಒಡಂಬಡಿಕೆಯ ಅಭಿಷೇಕ. ಹೊಸ ಒಡಂಬಡಿಕೆಯ ಅಭಿಷೇಕ ಎನ್ನುವುದು ವಿರೋಧ ಮಾಡಿ ನಿಲ್ಲುವಂಥದ್ದಲ್ಲ, ಒಡೆದರೆ ಸ್ವೀಕರಿಸುವುದು. ಒಡೆದರೆ ಹಿಂದಿರುಗಿ ಒಡೆಯೋದಕ್ಕೆ ಕೂಡ ಮನೋಬಲ ಬೇಕಾಗಿಲ್ಲ. ಆದರೆ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ತೋರಿಸುವುದಕ್ಕೆ ಮನೋಬಲ ಬೇಕಾಗಿದೆ. ಹಾಗಾದರೆ ಅಭಿಷೇಕವನ್ನು ನೋಡಿ ಕೆಟ್ಟದ್ದನ್ನು ವಿರೋಧಿಸಿ ನಿಲ್ಲಬೇಡ. ನಿನಗೆ ಒಬ್ಬನು ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ತೋರಿಸು. ಹೊಸ ಒಡಂಬಡಿಕೆಯಲ್ಲಿ ಯಾರಿಗೂ ಕೂಡ ಒಂದು ದೇಶವನ್ನು ನೀನು ಬೀಳಿಸು, ಅವನು ಬಂದು ಶಾಪಗ್ರಸ್ತನು, ಅವನನ್ನು ಕತ್ತರಿಸು, ನಿರ್ಮೂಲ ಮಾಡು ಎನ್ನುವಂತಹ ಆಜ್ಞೆ ಹೊಸ ಒಡಂಬಡಿಕೆಯಲ್ಲಿ ಯಾರಿಗೂ ಕೊಡಲ್ಪಟ್ಟಿಲ್ಲ. ಆ ರೀತಿ ಕೊಡಲ್ಪಟ್ಟಿದ್ರೆ ನನಗೆ ತೋರಿಸುರಿ, ನಾನು ನನ್ನ ಅಭಿಪ್ರಾಯವನ್ನು ಮಾರ್ಪಡಿಸಿಕೊಳ್ಳುತ್ತೇನೆ, ಸರಿ ಮಾಡಿಕೊಳ್ಳುತ್ತೇನೆ. ಯಾರಿಗಾದರೂ ಹೇಳಿದ್ರ? ರೋಮನ್ನರನ್ನು ನೋಡಿ ಅಕ್ರಮ ಮಾಡುವವರಾಗಿದ್ದಾರೆ ಅವರು. ಹೆರೋದ್ಯಳೊಂದಿಗೆ ಅವನು ಅಶುದ್ಧವಾಗಿರುವಂತಹ ಒಂದು ಪಾಪದಲ್ಲಿ ಅವನಿದ್ದಾನೆ. ಹಾಗಾಗಿ ಯೋಹಾನ್, ನೀನೋಗಿ ಖಡ್ಗವನ್ನು ತೆಗೆದುಕೊಂಡು ಅವನ್ನ ಸಾಯಿಸು, ಆ ರೀತಿಯಾಗಿ ಹೇಳಲಿಲ್ಲ ದೇವರು. ಯೇಸುವನ ಶಿಲುಬೆಯಲ್ಲಿ ಜಡಿಯುವುದಕ್ಕಿಂತ ಮುಂಚಿತವಾಗಿ ಖಡ್ಗವನ್ನು ತೆಗೆಯುತ್ತಾರೆ. ತಕ್ಷಣ ಹೇಳುತ್ತಾರೆ, ಯೇಸು ಖಡ್ಗವನ್ನು ಹೊರೆಯಲ್ಲಿ ಹಾಕು, ಕತ್ತಿಯಿಂದ ತೆಗೆದವನು ಕತ್ತಿಯಿಂದಲೇ ಸಾಯುವನು. ವಿರುದ್ಧವಾಗಿ ರಿಜಿಸ್ಟರ್ ಮಾಡಕ್ಕೆ ಕೂಡ ದೇವರು ಹೇಳಲಿಲ್ಲ. ಅದನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಕಲಿಸಿಕೊಟ್ಟರು. ಎಲ್ಲವನ್ನ ದಾಟಿ ದೇವರು ಹೊಸ ಒಡಂಬಡಿಕೆ ಕಾರ್ಯದಲ್ಲಿ ಒಂದು ಕಾರ್ಯವನ್ನು ಹೇಳ್ತಾರೆ. ದೈವ ಮಕ್ಕಳಿಗೆ ನಿಮಗೆ ಹೋರಾಟ ಇದೆ, ನಿಮಗೊಂದು ಯುದ್ಧ ನೇಮಿಸಲ್ಪಟ್ಟಿದೆ, ಆದರೆ ಮಾಂಸದೊಂದಿಗೂ ರಕ್ತದೊಂದಿಗೂ ನಿಮಗೆ ಯುದ್ಧವಿಲ್ಲ. ಅಂದರೆ ಮನುಷ್ಯ ಮಾತ್ರದವರ ಸಂಗಡ ಯುದ್ಧವಿಲ್ಲ, ದುಷ್ಟ ಸೈನ್ಯಗಳೊಂದಿಗೆ, ಆಕಾಶ ಮಂಡಲದ ದುರಾತ್ಮ ಸೈನ್ಯಗಳ ಮೇಲೆ, ಅಂಧಕಾರದ ಲೋಕಾಧಿಪತಿಗಳ ಆತ್ಮಗಳ ಮೇಲೆ, ಇವುಗಳೊಂದಿಗೆ ನಿಮಗೆ ಯುದ್ಧ ನೇಮಿಸಲ್ಪಟ್ಟಿದೆ. ಮನುಷ್ಯನೊಂದಿಗೆ
ಮನುಷ್ಯ ಮಾತ್ರದವರೊಂದಿಗೆ ಯುದ್ಧವಿಲ್ಲ. ಯಾರು ನಿಮಗೆ ಹೇಳಿದ್ರು ಅದನ್ನು ನಂಬಿಡಬಾರ್ದು. ದೇವರೇ ಅವರನ್ನು ಎಬ್ಬಿಸಿದ್ದಾರೆ. ನಿಮಗೆ ಬೈಬಲ್ ಗೊತ್ತಿಲ್ವ? ನಿಮಗೆ ದೇವರು ಯಾರಾದರೂ ಕೊಲೆ ಮಾಡೋಕ್ಕೆ ಹೇಳಿದ್ದಾರಾ? ಆ ರೀತಿ ಹೇಳಿದ್ರೆ ಅದು ಕರ್ತನ ಆ ರೀತಿ ಹೇಳುವುದಿಲ್ಲ. ಸತ್ಯವೇದಕ್ಕೆ ವಿರುದ್ಧವಾದದ್ದು. ಹಾಗಾದರೆ ಬೈಬಲ್ ಓದದೇ ಇರುವಂತಹ, ಪ್ರವಾದನೆಗಳನ್ನು ಅರಿಯದಿರುವಂತಹ ಹಲವು ಮನುಷ್ಯರಿದ್ದಾರೆ ನೋಡಿ. ಇವರನ್ನೇ ಈ ಸುಳ್ಳಾದ ಮಾಹಿತಿಗಳನ್ನು ಹೇಳಿ ದೆಸೆ ತಿರುಗಿಸಲು ಸಾಧ್ಯ. ಆ ಕುಲ ನಾಶವಾಗು ಅಂದರೆ ಆಗಬೇಕು. ಒಂದು ಕುಲವನ್ನು ನಾಶವಾಗಬೇಕು ಎಂಬುದಾಗಿ ಹೇಳಿ ದೇವರು ಪ್ರಾರ್ಥನೆ ಮಾಡುವಂತೆ ಹೊಸ ಒಡಂಬಡಿಕೆಯಲ್ಲಿ ಯಾರಿಗಾದರೂ ಆಜ್ಞಾಪಿಸಿದ್ದಾರಾ? ನೀವು ತಾನೇ ಪ್ರಾರ್ಥನೆ ಬಗ್ಗೆ ಬಹಳ ಮಾತಾಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ? ನಿಮ್ಮನ್ನು ಆಳ್ವಿಕೆ ಮಾಡುವವರಿಗೋಸ್ಕರವಾಗಿ, ಅಧಿಕಾರಿಗಳಿಗೋಸ್ಕರವಾಗಿ, ಹಾಗಾದರೆ ಒಳ್ಳೆಯವನ ಕೆಟ್ಟವನ ಅಧಿಕಾರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ಹಂಗೆ ಬರೆಯಲ್ಪಟ್ಟಿದೆ ಅಲ್ವಾ? ಅವರಿಗೆ ತದ್ವಿರುದ್ಧವಾಗಿ ಇವಾಗ ನಾವೇನು ಮಾಡ್ತಾ ಇದ್ದೀವಿ? ಅವನು ನಾಶವಾಗಲಿ, ದೇವರ ಇರಾನಿಯರು ನಾಶವಾಗಲಿ, ಅವರು ಹೇಗಾದರೂ ಹಾಳಾಗಲಿ, ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಎಷ್ಟು ತಂತ್ರವಾಗಿ ಕರ್ತನು ಹೇಳದಿರುವ ಕಾರ್ಯವನ್ನು ಮಾಡುವಂತೆ ಮಾಡ್ತಿದ್ದಾರೆ ನೋಡಿ. ಇನ್ನು ಕೆಲವರು ಬಂದು ಹಾಗೆ ಹೇಳ್ತಾರೆ, ದೇವರು ಇಸ್ರಾಯೇಲ್ಯರ ದೇವರು. ಇಸ್ರಾಯೇಲಲ್ಲಿ ಮಾತ್ರ ವಿರೋಧ ಮಾಡಲೇಬಾರದು. ವಿರೋಧ ಮಾಡಿದವರೇ ಕಳೆದೋಗ್ತಾರಲ್ಲಿ. ಇಸ್ರಾಯೇಲ್ಯರನ್ನು ಯಾರು ಜಯಿಸಲು ಸಾಧ್ಯವಿಲ್ಲ ಎಂಬುದಾಗಿ ಒಂದು ಅಭಿಪ್ರಾಯವನ್ನು ಹೇಳಿ ಅದನ್ನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿಸ್ತಾ ಇದ್ದಾರೆ. ಇಸ್ರಾಯೇಲ್ಯರ ದೇವರವರು ಮುಂದೆ ನಿಂತಿದ್ದಾರೆ, ಅವ್ರನ್ನ ಯಾರು ತಡೆ ಮಾಡೋಕ್ಕಾಗಲ್ಲ, ಹಂಗೆಲ್ಲ ಮಾತಾಡ್ತಾ ಇರ್ತಾರೆ. ನೀವು ಚರಿತ್ರೆಯನ್ನು ತೆಗೆದು ನೋಡುವುದಾದರೆ ಇಸ್ರಾಯೇಲ್ಯರು ಸೋತೋಗಿದ್ದೇ ಇಲ್ವಾ? ನೆಬೂಕದ್ನೆಚ್ಚರನ ಬಳಿಯಲ್ಲಿ ಅವರು ಸೋತೋಗ್ಲಿಲ್ವಾ? ಅಶ್ಶೂರ್ಯ ಅರಸರ ಬಳಿ ಅವರು ಸೋತೋಗ್ಲಿಲ್ವಾ? ಗ್ರೀಕರ ಬಳಿಯಲ್ಲಿ ಅವರು ಸೋತೋಗಲಿಲ್ಲವಾ? ರೋಮನ್ನರ ಬಳಿ ಅವರು ಸೋತೋಗಲಿಲ್ಲವಾ? ಅವರ ದೇಶದಿಂದ ಚದುರಿಸಲ್ಪಡಲಿಲ್ವಾ? ಅವರು ಆ ಅರಸರ ಕಾಲಘಟ್ಟದಲ್ಲಿ ಓಡಿಸಲ್ಪಟ್ಟವರು. 1948ರಲ್ಲಿ ತಾನೇ ಸ್ವಲ್ಪ ಮಂದಿ ಹಿಂದಿರುಗಿ ಇಸ್ರೇಲ್ ದೇಶದೊಳಗೆ ಬಂದರು. ಹಾಗಾದರೆ ಕರ್ತನು ಒಂದು ಪ್ರತ್ಯೇಕ ದೇಶ, ಪ್ರತ್ಯೇಕ ಜನಾಂಗಕ್ಕೆ ಸೇರಿದವರಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರು ಪ್ರತ್ಯೇಕ ಕುಲಕ್ಕೆ ಸಂಬಂಧಪಟ್ಟವರಲ್ಲ. ಇವತ್ತು ನೋಡ್ತೀವಲ್ವಾ, ಒಂದು ಜಾತಿ ಇರುತ್ತೆ, ಅದಕ್ಕೊಬ್ಬ ನಾಯಕ ಇರ್ತಾನೆ. ಯೇಸು ಜಾತಿಗೆ ಒಬ್ಬ ನಾಯಕರಲ್ಲ. ಯೇಸು ಇವರಲ್ಲ ನನ್ನ ಜಾತಿ, ನಾನು ಜಾತಿಯ ನಾಯಕ, ಇದು ನನ್ನ ದೇಶದ ನಾಯಕ, ಹಿಂಗೆಲ್ಲ ಅಲ್ಲ. ಕರ್ತನು ಹೊಸ ಒಡಂಬಡಿಕೆಯ ಕಾಲ ಬಂದಾಗ ರಕ್ಷಣೆಯನ್ನು ಎಲ್ಲರಿಗೂ ದೇವರು ಸಾಮಾನ್ಯವಾಗಿಟ್ಟರು. ಇರಾನ್ಯರು ರಕ್ಷಣೆ ಹೊಂದಕ್ಕೆ ಸಾಧ್ಯ ಇಲ್ವಾ? ಯೇಸು ಕಲ್ವಾರಿಯ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದು ಯಾರಿಗೋಸ್ಕರವಾಗಿ? ಯೋಚನೆ ಮಾಡಿ ನೋಡಿ. ಎಲ್ಲ ಮನುಷ್ಯರಿಗಾಗಿ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು ಎನ್ನುವಂಥದ್ದೇ ದೇವರ ಒಂದು ಬಯಕೆ. ಅದನ್ನೇ ತಾನೇ ಸತ್ಯವೇದ ಹೇಳ್ತಾ ಇದೆ. ಹಾಗಾದರೆ ಈ ರೀತಿ ಇರಬೇಕಾದ್ರೆ ಒಂದು ಜನಾಂಗವನ್ನು ನಾಶ ಮಾಡಿ ಎಂಬುದಾಗಿ ದೇವರು ಹೆಂಗೆ ಹೇಳ್ತಾರೆ? ಒಂದು ಅಣುಗುಂಡನ್ನು ಹಾಕಿ ನಾಶ ಮಾಡ್ರಿ, ಆ ರೀತಿ ದೇವರು ಹೆಂಗೆ ಹೇಳ್ತಾರೆ? ಹಾಗಾದರೆ ಇಂಥ ಸುಳ್ಳಿನ ಮಾಹಿತಿಗಳು ಬರಬೇಕಾದ್ರೆ ನಮಗೆ ಅದು ಅರಿಯದೇ ಇರುವಾಗ ಸುಲಭವಾಗಿ ನಿಮ್ಮನ್ನು ಯಾಮಾರಿಸಲು ಸಾಧ್ಯ. ಒಂದು ನಾಶನದ ಯೋಜನೆಗೆ, ಕ್ರಿಸ್ತನ ಅಭಿಷೇಕಕ್ಕೆ ವಿರುದ್ಧವಾಗಿರುವ ಯೋಜನೆಗೆ ನಿಮ್ಮನ್ನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ಸೋಕ್ಕೆ ಸಾಧ್ಯ. ಒಂದು ಅರಿಕೆ ಹೊರಗೆ ಬಂದಿತ್ತು, ಅರ್ಮಗಿದೋನ್ ಯುದ್ಧ ನಡೆಯುವುದು, ಅರ್ಮಗಿದೋನ್ ಯುದ್ಧ. ಆದ್ದರಿಂದ ನೀವೆಲ್ಲ ಕರ್ತನ ಸೈನ್ಯದೊಂದಿಗೆ ನಿಲ್ಲಬೇಕು ಎಂಬುದಾಗಿ ಹೇಳಿ ಅಲ್ಲಿ ಹೇಳಲ್ಪಟ್ಟದ್ದಾಗಿತ್ತು. ತಕ್ಷಣ ಎಲ್ಲರೂ ಅರ್ಮಗಿದೋನ್ ಯುದ್ಧ ಎಂಬುದಾಗಿ, ಅರ್ಮಗಿದೋನ್ ಯುದ್ಧದ ಕುರಿತಾಗಿ ನೀವು ಓದಿ ನೋಡಿದ್ದೀರಾ? ಪ್ರಕಟಣೆ ಪ್ರವಾದಿ ಗ್ರಂಥ 16ನೇ ಅಧ್ಯಾಯ 17ನೇ ಅಧ್ಯಾಯದ ಆರಂಭ. ಇದುವೇ ಅರ್ಮಗಿದೋನ್ ಯುದ್ಧದ ಕುರಿತಾಗಿರುವ ಸುದ್ದಿಗಳು ಹೇಳಲ್ಪಟ್ಟಿರುವಂಥದ್ದಾಗಿದೆ. ಅರ್ಮಗಿದೋನ್ ಯುದ್ಧ ಎನ್ನುವುದು ಲೋಕದ ಅಂತ್ಯದಲ್ಲಿ ಸೈತಾನನ ಸೈನ್ಯಗಳಿಗೂ ಯಜ್ಞದ ಕುರಿಯಾದತ್ರ ನಡೆಯುವಂಥದ್ದು. ಹಾಗಾದರೆ ಇವಾಗ ನಡೆಯುತ್ತಿರುವ ಅರ್ಮಗಿದೋನ್ ಎಂದರೆ ನನಗೆ ಸೈತಾನನ ಸೈನ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ಯಜ್ಞದ ಕುರಿಯಾದತ್ತವನು ಯಾರು ಯಜ್ಞದ ಕುರಿಯಾದತ್ತನು? ಇಸ್ರೇಲ್ಯರ ಅಧಿಪತಿಯ, ಅಮೆರಿಕದ ಅಧಿಪತಿಯ? ಯಾರನ್ನು ಹೇಳ್ತಾ ಇದ್ದೀರಾ ನೀವು? ಹಾಗಾದರೆ ಇದಕ್ಕೋಸ್ಕರವಾಗಿ ಒಂದು ದೊಡ್ಡ ಗುಂಪು ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ವಾ? ಹಾಗಾದರೆ ಯಾಕೆ ಇದೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ಪ್ರವಾದನೆಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಿಮಗೆ. ನಮ್ಮನ್ನು ಸುಲಭವಾಗಿ ವಂಚಿಸಲು ಸಾಧ್ಯ. ಯೇಸು ಎನ್ನುವ ಕಾರ್ಯವನ್ನು ತೋರಿಸಿ ಸಾಮಾನ್ಯವಾಗಿ ನಾನು ನೋಡಿದ್ದೇನೆ, ಎಲ್ಲರೂ ಅಲ್ಲ, ಕ್ರೈಸ್ತರಲ್ಲಿ ಒಂದು ದೊಡ್ಡ ಗುಂಪಿನವರು ಬಹಳ ಸುಲಭವಾಗಿ ಉದ್ವೇಗಕ್ಕೊಳಗಾಗ್ತಾರೆ. ತಕ್ಷಣ ಉದ್ವೇಗಕ್ಕೊಳಗಾಗ್ತಾರೆ. ಇದು ದೇವರ ಪಡೆ, ದೇವರ ಸೈನ್ಯ, ಹೌದು ನಾವು ಯುದ್ಧ ಮಾಡಬೇಕು, ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು, ಆ ಜನಾಂಗವನ್ನು ನಿರ್ಮೂಲ ಮಾಡಬೇಕು. ಯಾರು ಹೇಳಿದ ಆ ರೀತಿಯಾಗಿ? ಒಬ್ಬ ಸೇವಕನು ಸ್ಪಷ್ಟವಾಗಿ ಮಾತಾಡ್ತಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಇವರು ಒಂದು ಪ್ರತ್ಯೇಕ ಕಾನಾನ್ ದೇಶಕ್ಕೆ ಸೇರಿದವರು, ಅವರೇ ಹೋಗಿ ಇರಾನ್ ದೇಶದಲ್ಲಿ ವಾಸವಾಗಿದ್ದಾರೆ. ಅವರು ಕರ್ತನ ಪಡೆ, ಕರ್ತನ ಜನಗಳು ಫರೋಹನ ದಾಸತ್ವದಿಂದ ಹೊರಗೆ ಬಂದಾಗ ಅವರು ನಡೆದು ಹೋಗುವುದಕ್ಕೆ ದಾರಿಯನ್ನು ಕೊಡಲ್ಲ ಅಂತ ಹೇಳ್ಬಿಟ್ರು. ಅದನ್ನು ದೇವರು ಮನದಲ್ಲಿಟ್ಟುಕೊಂಡು ಅವರನ್ನು ಈಗ
ಮುಯ್ಯಿ ತೀರಿಸ್ತಾ ಇದ್ದಾರೆ. ಇದು ಯಾವಾಗ ನಡೆಯಿತು? ಮೋಶೆಯ ಕಾಲದಲ್ಲಿ ನಡೆಯುತ್ತಿರಬೇಕಾದರೆ ಇವರು ಸಹಾಯ ಮಾಡಲಿಲ್ವಂತೆ. ಅದನ್ನು ದೇವರು ಮನದಲ್ಲಿಟ್ಟು ಈಗ ಅಮೆರಿಕದಲ್ಲಿರುವಂತಹ ಸೈನ್ಯಕ್ಕೆ ದೇವರು ಆಜ್ಞಾಪಿಸಿ ಅವನು ನನಗೆ ಸಹಾಯ ಮಾಡದೆ ಬಿಟ್ಟಿದ್ದರಿಂದ ನೀವು ಅವರನ್ನು ನಾಶ ಮಾಡಿರಿ ಎಂಬುದಾಗಿ ಹೇಳಿದಂತೆ. ಇದು ಹೊಸ ಒಡಂಬಡಿಕೆಯ ಆಜ್ಞೆಗೆ ಎಲ್ಲಾದರೂ ಹತ್ತಿರ ಬರುತ್ತಂತ ನೋಡಿ. ಹೇಳಲ್ಪಟ್ಟಂತಹ ಪ್ರವಾದನೆಗೆ ಹತ್ತಿರ ಇದೆಯಾ? ಅರ್ಮಗೆದೋನ್ ಎನ್ನುವಂಥದ್ದು ದೇವರ ಪಡೆಗೆ ನಡೆಯುವಂಥ ಯುದ್ಧ ಎಂಬುದಾಗಿ ಮಾತ್ರ ತಿಳಿದಿದೆ. ಅರ್ಮಗೆದೋನ್ನ ವಿವರಣೆ ಗೊತ್ತಿಲ್ಲದೆ ಇರೋದರಿಂದ ನಡೆಯುವಂಥ ಯುದ್ಧವನ್ನು ಅರ್ಮಗೆದೋನ್ ಅಂತ ಹೇಳ್ತಾ ಇದ್ದಾರಲ್ವಾ? ಹಾಗಾದರೆ ಯಜ್ಞದ ಕುರಿಯಾದತನು ಯಾರು? ಅದನ್ನು ನೀವು ನನಗೆ ಹೇಳಬೇಕು. ಆ ಯಜ್ಞದ ಕುರಿಯಾದತನೇ ಅಲ್ಲಿ ಯುದ್ಧಕ್ಕೆ ಬರ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಲ್ವಾ? ಯಜ್ಞದ ಕುರಿಯಾದತನೊಂದಿಗೆ ಘಟಸರ್ಪವು, ಅದಕ್ಕೆ ಸಂಬಂಧಪಟ್ಟವರು, ಸುಳ್ಳು ಪ್ರವಾದಿಯು, ಅದಕ್ಕೆ ಸಂಬಂಧಪಟ್ಟವರು, ತಮ್ಮ ಕೈಗಳಲ್ಲಿ ಮುದ್ರೆಯನ್ನು ಪಡೆದು ಆ ಸುಳ್ಳು ಆತ್ಮಗಳನ್ನು ಹಿಂಬಾಲಿಸಿದಂತಹ ಮನುಷ್ಯರು ಅರ್ಮಗೆದೋನ್ ಎನ್ನುವಂಥ ಸ್ಥಳದಲ್ಲಿ ಯಜ್ಞದ ಕುರಿಯಾದತನನ್ನು ಎದುರುಗೊಂಡರು. ಯಜ್ಞದ ಕುರಿಯಾದತನು ಯಾರು? ಇವಾಗ ನಡೆಯುತ್ತಿರುವಂತಹ ಅರ್ಮಗೆದೋನ್ನಲ್ಲಿ ಗೊತ್ತಿಲ್ಲ. ಹಾಗಾದರೆ ಇವಾಗ ನಮಗೆ ಹೇಳಲ್ಪಡೆದಿರುವಂತಹ ಸುಳ್ಳಿನ ಮಾಹಿತಿಗಳನ್ನು ಈ ಉದ್ವೇಗಕ್ಕೆ ಒಳಗಾಗಿ ಬೈಬಲ್ ಸರಿಯಾಗಿ ಗೊತ್ತಿಲ್ಲದಿರುವಂಥವರಿಗೆ ಅದನ್ನು ಹೇಳಿ ಅವರನ್ನು ಭಾವುಕರಾಗುವಂತೆ ಮಾಡಿ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ, ಉಪವಾಸ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ, ಮೊಣಕಲೂರಕ್ಕೆ ಸಾಧ್ಯ. ಈ ರೀತಿಯಾಗಿ ಎಲ್ಲ ದೆಸೆ ತಿರುಗಿಸಿ ಕೊನೆಯದಾಗಿ ಸೈತಾನನ ಯೋಜನೆಗೆ ನೀವು ಅಲ್ಲಿ ಪ್ರಾರ್ಥನೆ ಮಾಡುವವರಾಗಿರ್ತೀರಾ. ಒಂದು ಮನುಷ್ಯನ ಕುಲ ನಾಶವಾಗುವುದಕ್ಕೆ ಯಾರಾದರೂ ಪ್ರಾರ್ಥನೆ ಮಾಡ್ತಾರಾ? ಯೋಚನೆ ಮಾಡಿ ನೋಡಿ. ಅದು ಹೇಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಹೇಗೆ ದೇವರು ಹೇಳುತ್ತಾರೆ. ಒಂದು ಜನಾಂಗವನ್ನೇ ನಾಶ ಮಾಡಬೇಕು ಅಂತ ದೇವರು ಹೇಳಿದ್ರಂತೆ. ಹೆಂಗೆ ಹೇಳಿದ್ರು? ಹಾಗಾದರೆ ಅವರಿಗೆ ಯೇಸು ರಕ್ತವನ್ನು ಸುರಿಸಿಲ್ವಾ? ಹಾಗಾದರೆ ದೇವರು ಲೋಕರಕ್ಷಕನಲ್ಲವಾ? ಅವರು ಇಸ್ರೇಲ್ ರಕ್ಷಕನ ಮಾತ್ರನಾ? ಇನ್ನು ಚೆನ್ನಾಗಿ ನೋಡೋದಾದರೆ ಇಸ್ರೇಲರಲ್ಲಿ ತಾನೇ ಇನ್ನೂ ಅವರು ದೇವರಾಗಿರುವ ಕರ್ತನನ್ನು ಇನ್ನೂ ಸ್ವೀಕರಿಸಿಕೊಳ್ಳಿಲ್ವಲ್ಲ. ಸತ್ಯವೇದದಲ್ಲಿ ಯೋಹಾನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಾಂಸದಲ್ಲಿ ಪ್ರಕಟವಾದಂತಹ ಯೇಸುವನ್ನು ಅರಿಕೆ ಮಾಡದಿರುವ ಯಾವ ಆತ್ಮವು ಯಾವ ಮನುಷ್ಯನಾಗಿರ್ಬೋದು ಕ್ರೈಸ್ತ ವಿರೋಧಿಯ ಆತ್ಮವಾಗಿದೆ ಎಂಬುದಾಗಿ ಹೇಳುತ್ತಾರೆ. ಮಾಂಸದಲ್ಲಿ ಪ್ರಕಟವಾದಂತಹ ಯೇಸುವನ್ನು ಅವರು ಸ್ವೀಕರಿಸಿಕೊಳ್ಳಿಲ್ವಲ್ಲ. ಹಾಗಾದರೆ ದೇಹದಲ್ಲಿ ಪ್ರಕಟವಾದಂತಹ ಯೇಸುವನ್ನು ಸ್ವೀಕರಿಸಿಲ್ಲ ಅಂದರೂ ಕೂಡ ನೀವು ಇಸ್ರಾಯೇಲ್ಯರು ಎನ್ನುವಂತಹ ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ನಿಮ್ಮ ಪಕ್ಕದಲ್ಲಿ ನಿಲ್ಲುತ್ತೇನೆ ಎಂಬುದಾಗಿ ದೇವರು ಹೇಳುವುದಾದರೆ ಆ ದೇವರನ್ನು ನಾವು ಏನೆಂಬುದಾಗಿ ಭಾವಿಸಬೇಕು? ಸ್ವಲ್ಪ ಯೋಚನೆ ಮಾಡಿ ಗಮನಿಸಿ ನೋಡ್ರಿ ಎಂಬುದಾಗಿ ವಾಕ್ಯದಲ್ಲಿ ಅದನ್ನು ತಿಳಿಸಿ, ಅವರು ಸ್ವೀಕರಿಸಿಕೊಂಡರೂ ಕೊಳ್ಳದಿದ್ದರು ನಾನು ಅವರನ್ನು ಅವರು ಸ್ವೀಕರಿಸದೇ ಹೋದರೂ ಕೂಡ ನಾನು ಅವರೊಂದಿಗೆ ಇರುತ್ತೇನೆ ಎಂಬುದಾಗಿ ಹೇಳುವಂಥದ್ದು ಯಾವ ವಿಧದಲ್ಲಿ ದೇವರಿಗೆ ನ್ಯಾಯವಾಗಿರುತ್ತದೆ? ಹಾಗಾದರೆ ತಪ್ಪೇ ಅಲ್ವಾ ಅದು? ಕರ್ತನಿವತ್ತು ಲೋಕರಕ್ಷಕನು, ಲೋಕಪೂರ್ತಿಯಾಗಿ ಅವರ ರಕ್ಷಕನು, ಗಾಜಾವಿಗೂ ಅವರ ರಕ್ಷಕನು, ಇರಾನಿಗೂ ಅವರ ರಕ್ಷಕನು, ಮನುಷ್ಯನಾಗಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಅವರ ರಕ್ಷಕನು. ಹಾಗಾದರೆ ಒಂದು ಜನಾಂಗವನ್ನು ನಾಶ ಮಾಡುವಂತ ಹೇಳುವುದು ನಿಮ್ಮನ್ನು ಯಾಮಾರಿಸುವಂಥದ್ದು ಯಾತ್ರೆಯಿಂದ ನಡೀತಾ ಇದೆ ಅಂತ ಹೇಳಿದರೆ ಪ್ರವಾದನೆಗಳ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಇಂಥವರು ಸುಲಭವಾಗಿ ವಂಚನೆಗೆ ಒಳಗಾಗ್ತಾರೆ. ಹಾಗಾದರೆ ಇವರ ಒಂದು ಸಮಯ, ಕಾಲ, ಪ್ರಾರ್ಥನೆ, ಉಪವಾಸ ಎಲ್ಲವನ್ನ ತಂದು ಸೈತಾನನ ಕಾರ್ಯಕ್ಕೆ ಪ್ರಾರ್ಥನೆ ಮಾಡಿಸುವಂತೆ ಮಾಡುವುದು. ಪ್ರಾರ್ಥನೆ ಮಾಡುವುದಾದರೆ, ಸೈತಾನನ ಕಾರ್ಯಕ್ಕೆ ಪ್ರೇಯರ್ ಮಾಡೋದಾದರೆ ದೇವರು ಕೇಳುವುದಿಲ್ಲ. ಆದರೆ ಸೈತಾನನಿಗೆ ಅದರಲ್ಲಿ ಏನು ಲಾಭ ಅಂತ ಹೇಳಿದರೆ, ನಿಮ್ಮ ಪ್ರಾರ್ಥನೆಯನ್ನು ಡೈವರ್ಟ್ ಮಾಡುವುದಾದರೆ ನೀವು ನಿಜವಾಗಿರುವ ಕಾರ್ಯಕ್ಕೆ ಪ್ರಾರ್ಥನೆ ಮಾಡಬೇಕು ನೋಡಿ, ಅದನ್ನು ಮಾಡದೆ ಸುಮ್ಮನಾಗ್ಬಿಡ್ತೀರಾ. ನೀವಿಲ್ಲಿ ಮಾಡಲ್ಪಡುವಂತಹ ಪ್ರಾರ್ಥನೆ ಮಾತಾಡಿದ್ರೆ ಮಾತು ಹೊಟ್ಟೋಗುತ್ತೆ. ಹಾಗಾದರೆ ನಿಮ್ಮ ಕಾರ್ಯ, ಪ್ರಯಾಸ, ಪ್ರಯಾಣ, ಅಭಿಷೇಕ ಎಲ್ಲವನ್ನ ಕ್ರಿಯೆ ಮಾಡಲಾಗದೆ ಅದನ್ನು ಕದಿಯುವುದಕ್ಕೂ ಅಥವಾ ಮಾರ್ಪಡಿಸುವುದಕ್ಕೂ ಈ ಸುಳ್ಳಾಗಿರುವ ಕಾರ್ಯವನ್ನು ಅವನು ಉಪಯೋಗಿಸುತ್ತಾನೆ. ಹಾಗಾದರೆ ಯಾರು ವಂಚನೆಗೆ ಒಳಗಾಗದೆ ತಪ್ಪಿಸಿಕೊಳ್ತಾರೆ ಅಂತ ನೋಡುವುದಾದರೆ, ಸತ್ಯವೇದವನ್ನು ಸ್ಪಷ್ಟವಾಗಿ ಅದರಲ್ಲೂ ಪ್ರತ್ಯೇಕವಾಗಿ ಪ್ರವಾದನ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡವರು ಅವರೇ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋತಾರೆ. ಇಲ್ಲಂದ್ರೆ ಹೇಳಲ್ಪಡುವುದೆಲ್ಲವನ್ನು ನಂಬುತ್ತಾರೆ. ಹೌದು, ಅವರನ್ನು ಬಿಟ್ಬಿಡಬಾರದು, ಅವರನ್ನು ವಿರೋಧಿಸಬೇಕು. ಅದು ಒಂದು ಶಪಿಸಲ್ಪಟ್ಟಂತಹ ಜನಾಂಗ. ಆ ರೀತಿಯಾಗಿ ಹೇಳ್ತಾರೆ, ಶಪಿಸಲ್ಪಟ್ಟಂತಹ ಜನಾಂಗ ಭೂಮಿಯಲ್ಲಿ ಇರಬಾರದು. ಒಬ್ಬರು ಒಂದು ಕಾರ್ಯವನ್ನು ಹಾಕಿದ್ದಾರೆ. ಇರಾನಿಯರು ಶಪಿಸಲ್ಪಟ್ಟಂತಹ ಜನಾಂಗ, ಅವರು ಭೂಮಿಯ ಕೆಳಗೆ ಇರಬಾರದು, ದೇವರ ರೀತಿಯಾಗಿ ಬಯಸುತ್ತಾರೆ. ಹಾಗಾದರೆ ಯಾರು ಆಶೀರ್ವಾದವನ್ನು ಹೊಂದಿರುವವರು? ನಾವು ಆರಂಭ ಕಾಲದಿಂದ ಮೊದಲು ಕಲ್ಲನ್ನು, ಮಣ್ಣನ್ನು, ಕಾಣಲ್ಪಡದಿರುವಂಥ ಕಾರ್ಯವನ್ನು ಯಾವುದನ್ನು ನೋಡಿದ್ರೂ ಕೂಡ ಒಂದು ಬೆಂಕಿಯನ್ನು ಪೂಜೆ ಮಾಡಿದ್ದೇವೆ, ಗುಹೆಗಳಲ್ಲಿ ಬದುಕಿದ್ದೇವೆ, ಮಕ್ಕಳ ನರಬಲಿ ಕೊಡುವವರಾಗಿದ್ದಾರೆ. ಎಷ್ಟೊಂದು ಕಾರ್ಯಗಳು ದೈವಿಕ ಧರ್ಮ ಎನ್ನಿಸುವರಲ್ಲಿ ಎಷ್ಟೊಂದು ಕಾರ್ಯ ನೆರವೇರ್ತಾ ಇದೆ. ಹಾಗಾದ್ರೆ ಇದೆಲ್ಲ ಏನು? ಹಾಗಾದರೆ ಇವರೆಲ್ಲರನ್ನು ಕೊಲ್ಲುವುದಕ್ಕೆ ಯಾರನ್ನ ಕಳುಹಿಸುವುದು? ಕರ್ತನು ನಾಶ ಮಾಡುವುದಕ್ಕೆ ಅಲ್ಲ, ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಿದ್ದಾರೆ. ಅದುವೇ ಯೇಸು. ಹಾಗಾದರೆ ಇದನ್ನು ನಾವು ನಂಬಲಾಗದೆ ಮಾಡುವುದಕ್ಕೆ ಈ ಕಪಟತನವಾಗಿರುವ ಉಪದೇಶ ಇದೆ ನೋಡಿ, ಅದರಲ್ಲಿ ನೀವು ತಪ್ಪಿಸಿಕೊಳ್ಳಬೇಕು. ನೀವು ಸೈತಾನನ ಬಳಿ ಹೋಗಿ ಕೈ ಕೊಡ್ತಿರಬಾರದು. ಬನ್ನಿ ನಾವೆಲ್ಲ ಹೋಗಿ ಯುದ್ಧಕ್ಕೋಸ್ಕರವಾಗಿ ಅದರಲ್ಲಿ ಇಸ್ರೇಲ್ ಪಡೆಗಳು ಜಯಿಸಬೇಕು ಅಥವಾ ಅಮೆರಿಕ ಸೈನ್ಯ ಜಯಿಸಬೇಕು, ಆ ಜನಾಂಗವೇ ನಾಶವಾಗಬೇಕು, ಹೀಗೆಲ್ಲ ಪ್ರಾರ್ಥನೆ ಮಾಡಬೇಡಿ.
ನಾನು ಹೇಳುವುದು ಅರ್ಥವಾಗ್ತದೆ ಎಂಬುದಾಗಿ ನಂಬ್ತೀನಿ. ಮುಂದಿನ ಕಾರ್ಯವನ್ನು ನೋಡಿ, ಅದ್ಭುತಗಳು. ಅದ್ಭುತಗಳಲ್ಲಿ ಸುಳ್ಳಾಗಿರುವ ಅದ್ಭುತಗಳು. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಆ ಅಧರ್ಮದ ಬರುವಿಕೆ, ಆ ಅಧರ್ಮ ಸ್ವರೂಪನ ಬರುವಿಕೆ, ಅಂದರೆ ಅಂತ್ಯಕ್ರಿಸ್ತನ ಬರುವಿಕೆ, ಸೈತಾನನ ಕೃತ್ಯಗಳೊಂದಿಗೆ ಬಹಳ ಆಶ್ಚರ್ಯದಿಂದ, ಸೂಚಕ ಕಾರ್ಯಗಳಿಂದ, ಸುಳ್ಳಾದ ಅದ್ಭುತಗಳಿಂದಲೂ, ಕೆಟ್ಟು ಹೋಗುವವರ ಒಳಗೆ ಅನೀತಿಯಿಂದ ಉಂಟಾಗುವಂಥ ಸಕಲ ವಿಧವಾಗಿರುವ ವಂಚನೆಯಿಂದಲೂ ಇರುವುದು. ರಕ್ಷಿಸಲ್ಪಡುವ ಹಾಗೆ ಸತ್ಯದ ಮೇಲಿರುವಂತಹ ಪ್ರೀತಿಯನ್ನು ಅವರು ಅಂಗೀಕರಿಸದೆ ಹೋದುದರಿಂದ ಆ ರೀತಿಯಾಗಿ ನಡೆಯುತ್ತದೆ. ಸತ್ಯದ ಮೇಲೆ ಪ್ರೀತಿ ಇರದವರಾಗಿದ್ದಾರೆ ನೋಡಿ, ಅವರೇ ಆ ವಂಚನೆಯಲ್ಲಿ ಹೋಗಿ ಸಿಲುಕುತ್ತಾರೆ. ಈ ವಾಕ್ಯ ಹೇಳುವವರ ಸಾರಾಂಶ ಅದುವೇ. ಸತ್ಯವೇದ ವಾಕ್ಯ, ವೇದ ವಾಕ್ಯ ಸತ್ಯ ಇದೆ ನೋಡಿ. ಸತ್ಯದ ಮೇಲಿರುವಂತಹ ಪ್ರೀತಿಯನ್ನು ಅಂಗೀಕರಿಸದೆ ಹೋಗುವವರು ಓದುವುದಿಲ್ಲ, ಅದರ ಕುರಿತಾಗಿ ಇವರಿಗೆ ಜ್ಞಾನವಿಲ್ಲ, ಗಮನವಿಲ್ಲ, ಮುಖ್ಯತ್ವವನ್ನು ಕೊಡುವುದಿಲ್ಲ. ಇವರೇ ಸೈತಾನನ ಗುರಿ. ಇಂಥ ದೇವರ ಮಕ್ಕಳನ್ನೇ ಅದ್ಭುತಗಳನ್ನು ನೋಡಿದ ಕೂಡಲೇ ಹಾಗೆ ಆಶ್ಚರ್ಯ ಪಡ್ತಾರೆ. ಆ ರೀತಿ ಇಲ್ಲದಿದ್ದರೆ ಯಾವ ರೀತಿ ಅದ್ಭುತ ನಡೆಯುತ್ತೆ ಕಣ್ರಿ? ಅದು ನಡೆಯುತ್ತಲ್ಲ ಅಂತ ಹೇಳ್ತಾರೆ. ಅದ್ಭುತ ಎನ್ನುವಂಥದ್ದು ದೇವರಿಂದ ನಡೆಸಲ್ಪಡುತ್ತದೆ, ಸೈತಾನನಿಂದ ನಡೆಸಲ್ಪಡುತ್ತದೆ ಎನ್ನುವಂಥದ್ದು ಮೋಶೆಯ ಕಾಲದಿಂದ ತೋರಿಸಲ್ಪಟ್ಟಂಥ ಸತ್ಯ. ಮೋಶೆ ಮಾತ್ರ ಅವರ ಕೈಕೋಲು ಸರ್ಪವಾಗಿ ಮಾರ್ಪಟ್ಟಿತು. ಅಲ್ಲಿರುವಂತಹ ಅಷ್ಟು ಮಂತ್ರವಾದಿಗಳ ಕೋಲುಗಳು ಕೂಡ ಮಾರ್ಪಟ್ಟಿತ್ತು. ತಕ್ಷಣ ಅದನ್ನು ನೋಡಿ, ಒಂದು ಮೋಶೆಯ ಕೈಕೋಲನ್ನು ನೋಡಿ ನಾವು ಆಶ್ಚರ್ಯ ಪಡ್ಬೋದು. ಮಂತ್ರವಾದಿಗಳ ಕೈಕೋಲುಗಳನ್ನು ನೋಡಿ ಆಶ್ಚರ್ಯ ಪಡುವುದಕ್ಕೆ ಒಂದು ಗುಂಪಿತ್ತು. ನೋಡಿ, ನಮ್ಮ ವ್ಯಕ್ತಿಗಳು ನೋಡಿ, ಮೋಶೆ ಬಂದು ವೀರವಚನ ಮಾತಾಡಿದ್ರು, ಅದೇ ಕಾರ್ಯವನ್ನು ನಮ್ಮ ಜನಗಳು ಕೂಡ ಮಾಡಿದ್ರಲ್ಲ. ಫರೋಹನು ಕೂಡ ಅವರ ಪಕ್ಕದಲ್ಲಿ ತಾನೇ ಇದ್ದರು. ಹಾಗಾದರೆ ಸುಳ್ಳಾದ ಅದ್ಭುತಗಳು ಇರುತ್ತದೆ, ನಿಜವಾಗಿರುವ ಅದ್ಭುತಗಳು ಇರುತ್ತದೆ ಎನ್ನುವಂಥದ್ದು ಕಡೆಯ ಕಾಲದಲ್ಲಿ ಮಾತ್ರವಲ್ಲ, ಮೋಶೆಯ ಕಾಲಘಟ್ಟದಲ್ಲಿ ನಿರೂಪಿಸಲ್ಪಟ್ಟಂತಹ ಕಾರ್ಯ ಕಡೆಯ ಕಾಲದಲ್ಲಿ ಅಧಿಕವಾಗಿರುತ್ತೆ. ಹಾಗಾದರೆ ನಮಗೆ ಅದು ಯಾವ ರೀತಿ ಕಂಡುಕೊಳ್ಳುವಂಥದ್ದು? ಒಂದು ಅದ್ಭುತ, ದೊಡ್ಡ ದೊಡ್ಡ ಅದ್ಭುತವನ್ನು ಮಾಡ್ತಾನಲ್ವಾ, ಆ ಅದ್ಭುತಗಳ ಉದ್ದೇಶ ಬಹಳ ವ್ಯತ್ಯಾಸವಾಗಿರುತ್ತೆ. ದೇವರಿಂದ ಮಾಡಲ್ಪಡುವಂತಹ ಅದ್ಭುತಗಳು ಕರ್ತನ ಬಳಿಯಿಂದ ನಮ್ಮನ್ನು ಮುನ್ನಡೆಸುತ್ತೆ. ಸುಳ್ಳಾದ ಅದ್ಭುತ ಒಂದು ಮನುಷ್ಯನ ಬಳಿ ನಿಮ್ಮನ್ನು ಮುನ್ನಡೆಸುತ್ತೆ, ಅಥವಾ ಸೈತಾನನ ಬಳಿ ನಿಮ್ಮನ್ನು ಮುನ್ನಡೆಸುತ್ತೆ. ಕೆಲವರು ಅದ್ಭುತವನ್ನು ಮಾಡಿ ಮುಂದುವರೆದು ನಮ್ಮ ಸಭೆಗೆ ಬನ್ನಿ, ನಮ್ಮನ್ನು ಹಿಂಬಾಲಿಸುವಿರಿ, ನಾನು ನಿಮ್ಮ ಸಮಸ್ಯೆಗೆ ಪರಿಹಾರ ಎಂಬುದಾಗಿ ಒಂದು ಮನುಷ್ಯನನ್ನು ನೋಡಿ ಮುನ್ನಡೆಸಿದರೆ ಸುಳ್ಳಾದ ಅದ್ಭುತ. ಒಂದು ಸೈತಾನನ ನೋಡಿ ಮುನ್ನಡೆಸಿದರೆ ಅದು ಸುಳ್ಳಾದ ಅದ್ಭುತ. ರಕ್ಷಣೆಯ ಕಡೆಗೆ ನಡೆಸಬೇಕು ಆ ಅದ್ಭುತ. ಪಾಪದಿಂದ ಬಿಡುಗಡೆ ಮಾಡಬೇಕು ಆ ಒಂದು ಅದ್ಭುತ, ಅದುವೇ ಅದ್ಭುತ. ಸರಿ, ಇದನ್ನು ನಾವು ಯಾವ ರೀತಿ ಕಂಡುಹಿಡಿಯುವುದು? ಎರಡು ಒಂದೇ ಥರ ಇದೆ ಅಲ್ವಾ? ಈ ಕೈಕೋಲು ಬಿದ್ದರೂ ಸರ್ಪ ಆಗುತ್ತೆ, ಆ ಕೈಕೋಲು ಬಿದ್ದರೂ ಕೂಡ ಸರ್ಪವಾಗಿ ಮಾರ್ಪಡುತ್ತೆ. ಇದನ್ನು ಕಂಡುಕೊಳ್ಳುವುದಕ್ಕಾಗಿಯೇ ನಮಗೆ ದೇವರ ಪ್ರವಾದನ ವಾಕ್ಯಗಳು ಸಹಾಯ ಮಾಡುತ್ತವೆ. ಮೂರನೇದಾಗಿ ನೋಡಿ, ಕಡೆಯ ಕಾಲ ಎನ್ನುವಂಥದ್ದು ವದಂತಿಗಳು ಅಧಿಕವಾಗುವ ಕಾಲ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 23ರಿಂದ 26ರವರೆಗೂ ಇರುವಂತಹ ವಾಕ್ಯ ಓದಿ ನೋಡಿದರೆ, ಕ್ರಿಸ್ತನು ಈಗ ಇಲ್ಲಿದ್ದಾನೆ, ಅಲ್ಲಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. ಇನ್ನೂ ಕೆಲವರು, ಅನೇಕ ಸುಳ್ಳು ಕ್ರೈಸ್ತರು ಎದ್ದು ಸಾಧ್ಯವಾದರೆ ನಂಬಿದವರನ್ನು ಕೂಡ ವಂಚಿಸುತ್ತಾರೆ. ವದಂತಿ ಇಲ್ಲದಿರುವ ವಿಷಯವನ್ನು ಇರುವ ಹಾಗೆ ಹೇಳುತ್ತಾನೆ. ಅಲ್ಲಿ ನೋಡಿ, ಆ ಒಂದು ಊರಲ್ಲಿ ಮಳೆ ಥರ ಸುರಿತಾ ಇದೆ, ಮೋಶೆಯ ಕಾಲದಲ್ಲಿ ನಡೆದ ಹಾಗೆ ನೀರಿನ ರಕ್ತವಾಗಿ ಮಾರ್ಪಡ್ತು ಕಂಡ್ರೆ, ಹೊಸದಾಗಿ ಕ್ರಿಸ್ತನು ಇಲ್ಲಿದ್ದಾನೆ, ಅಲ್ಲಿದ್ದಾನೆ ಎಂಬುದಾಗಿ ಹೇಳ್ತಾರೆ. ನಿಜನ ಸುಳ್ಳ ಅಂತ ಗೊತ್ತಿಲ್ಲ. ನಾನು ಈ ಕಾರ್ಯಕ್ರಮ ಮುದ್ರಿಸಲ್ಪಡುವಂಥ ಸಮಯದಲ್ಲಿ ಒಂದು ಸುದ್ದಿಯನ್ನು ನೋಡಲು ಮುಂದಾದೆ. ಶ್ರೀಲಂಕಾದಲ್ಲಿ ಒಬ್ಬರು ಬಂದಿದ್ದಾರೆ. ಅವರು ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ, ಊರು ಹೆಸರು ಏನೂ ಗೊತ್ತಿಲ್ಲ. ಹಾಗೆ ರೂಪದಲ್ಲಿ ಯೇಸುವಿನ ಹಾಗೆ ಇದ್ದಾರೆ, ನೆಲದಲ್ಲಿಯೇ ಅವರು ಕೂತಿದ್ದಾರೆ. ಬಹಳ ಜನಗಳು ಅವರ ಬಳಿ ಹೋಗಿ ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಅವರು ಕೂಡ ಕೈಯಿಟ್ಟು ಅವರಿಗೆ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಾ ಇದೆ. ಒಬ್ಬ ಬೋಧಕರು ನಂಬಬೇಡಿ ಎಂಬುದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ಪರಿಪೂರ್ಣ ಏನಾಯಿತು ಅಂತ ಗೊತ್ತಿಲ್ಲ. ಇವಾಗ ತಾನೇ ಬಂದಿದೆ ಒಂದು ಸುದ್ದಿ. ಈ ರೀತಿಯಾಗಿ ಬಹಳ, ನಾನು ಫಿಲಿಪೈನ್ಸ್ ದೇಶದಲ್ಲಿ ಸ್ವಲ್ಪ ದಿನ ಸೇವೆಗೆ ಹೋಗಿರಬೇಕಾದ್ರೆ ಅಲ್ಲಿ ಒಂದು TV ಚಾನಲ್ ನಡೀತಾ ಇದೆ. ಒಬ್ಬನು ಕ್ರಿಸ್ತನು ಎಂಬುದಾಗಿ ತನ್ನ ಪರಿಚಯ ಮಾಡಿಕೊಳ್ತಾ ಇದ್ದಾನೆ. ತನ್ನ ಆಶ್ರಮಕ್ಕೆ ಹೆಸರು ಹೆವೆನ್ ಎಂಬುದಾಗಿ ಇಟ್ಟಿದ್ದಾನೆ. ಅಲ್ಲಿ ದೇವದೂತರ ರೀತಿಯಲ್ಲಿ ಬಟ್ಟೆಯನ್ನು ಧರಿಸಿರುವಂಥ ಸ್ತ್ರೀ ಪುರುಷರು ಇದ್ದಾರೆ. ಅಲ್ಲಿ 24 ಗಂಟೆ TV ಚಾನಲ್ ಬರ್ತಾ ಇದೆ. ಇವರು ಯೇಸುವಿನ ಹಾಗೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಒಂದು ದೊಡ್ಡ ಗುಂಪು ಹೋಗ್ತಾ ಇದ್ದಾರೆ. ಹಾಗಾಗಿ ವದಂತಿಗಳು ಅಧಿಕವಾಗುವಂಥ ಕಾಲ. ಅನಂತರ ನೋಡಿ, ಸುಳ್ಳರು ಅಧಿಕವಾಗುವ ಕಾಲ. ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 22ನೇ ವಾಕ್ಯ. ಒಬ್ಬನು ಪ್ರವಾದನೆ ಎನ್ನುವಂಥ ಹೆಸರಲ್ಲಿ ಸುಲಭವಾಗಿ ಮನುಷ್ಯರನ್ನು ಯಾಮಾರಿಸಬಹುದು.
ಅವರು ಹೇಳುವಂತಹ ಪ್ರವಾದನೆ ಸರಿಯಾದದ್ದ ತಪ್ಪಾದದ್ದ ನಮಗೆ ಗೊತ್ತಿಲ್ಲ. ಪ್ರವಾದನೆ ರೀತಿಯಲ್ಲೇ ಇರುತ್ತದೆ. ಆ ರೀತಿ ಹೇಳಬೇಕು ಅಂದರೆ ಬಹಳ ಉದಾಹರಣೆ ಕೊಡ್ಬೋದು. ಯೇಸು ಕೂಡ ನನ್ನ ಜೊತೆ ಹತ್ತಿರ ಇದ್ದರೆ ನನ್ನ ಬಿಟ್ಟರೆ ಯಾರು ಅವರ ಬಳಿಯಲ್ಲಿ ಯಾರನ್ನು ಅವರು ನಂಬೋದಿಲ್ಲ. ಪರಲೋಕಕ್ಕೂ ನನಗೂ ನೇರವಾದ ಸಂಪರ್ಕ ಇದೆ ಈ ರೀತಿಯಾಗಿ ತೋರಿಸಲು ಬಯಸುವವರು ಪ್ರವಾದಿಗಳನ್ನು ದೇವರು ಪರಲೋಕದಲ್ಲಿ ಸಂಪರ್ಕಿಸುವುದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕರ್ತನು ಕೊಡುವಂತಹ ಸುದ್ದಿ ಯಾವ ಸುದ್ದಿ ಹೇಳ್ತಾ ಇದ್ದಾರೆ, ಅದು ನಿಜವಾಗಿಯೂ ದೇವರ ಬಳಿಯಿಂದ ಬಂದಂಥ ಸಂದೇಶವನ್ನ. ಆ ರೀತಿಯಾಗಿ ನಾವು ನೋಡಬೇಕು ಆ ಪ್ರವಾದನ ವಾಕ್ಯಗಳನ್ನು. ಹಾಗಾದರೆ ಆ ಪ್ರವಾದನ ವಾಕ್ಯದ ಮುಖಾಂತರವಾಗಿ ಸುಳ್ಳು ಪ್ರವಾದಿಗಳು ಎದ್ದು ಅನೇಕರನ್ನು ವಂಚಿಸುತ್ತಾರೆ. ಅಮೆರಿಕದಲ್ಲಿ ಎಲೆಕ್ಷನ್ ನಡೆದಾಗ ಆ ಎಲೆಕ್ಷನ್ನಲ್ಲಿ ಇಂಥವರೇ ಬರಬೇಕು ಎಂಬುದಾಗಿ ಇವಾಗಿರುವಂತಹ ಅಮೆರಿಕ ಅಧಿಪತಿಯ ಹೆಸರನ್ನು ಹೇಳಿ ಪರಲೋಕಕ್ಕೆ ನಾನು ಎತ್ತಲ್ಪಟ್ಟವನಾಗಿದ್ದೆ. ಅಲ್ಲಿ ನೋಡಿದ್ರೆ ಟ್ರಂಪೆಟ್ನ ಶಬ್ದ ಕೇಳಿಸ್ತಾ ಇದೆ. ಆಗ ಈ ಅಮೆರಿಕ ಅಧಿಪತಿ ಹೆಸರನ್ನು ಹೇಳಿ ದೇವದೂತರು ಹಾಡಾಡ್ತಾ ಇದ್ದಾರೆ. ಇದು ಏನು ಆಶ್ಚರ್ಯವಾಗಿದೆ ನೋಡಿ. ದೇವದೂತರು ನಿಮ್ಮ ನನ್ನ ಹೆಸರು ಹೇಳಿ ಹಾಡಾಡ್ತಾರೆ. ಅವರಲ್ಲಿ ಅವರು ಯೇಸುವನ ಬಿಟ್ಟರೆ ಯಾರ ಬಗ್ಗೆ ಅವರ ಇದು ಹೇಳ್ತಾರೆ. ಒಂದು ತಾಯಿ ನಾನು ಕೇಳಿಸ್ಕೊಂಡೆ, ಒಂದು ಯೂಟ್ಯೂಬ್ನಲ್ಲಿ ಕೇಳಿಸ್ಕೊಂಡೆ. ಆ ತಾಯಿ ಅಭಿಷೇಕದಲ್ಲಿ ತುಂಬಲ್ಪಟ್ಟು ಮಾತಾಡ್ತಾ ಇದ್ದಾರೆ. ಜನಗಳು ಸಂತೋಷ ಪಡ್ತಿದ್ದಾರೆ ಹಾಗೆ ಅದನ್ನು ಕೇಳಿ. ಅದು ಹೇಗೆ ದೇವದೂತರು ಬೇರೆ ಯಾರನ್ನಾದರೂ ಹೊಗಳುತ್ತಾರಾ? ಯೋಹಾನನು ಒಂದು ದೂತನ ಕಾಲಗಳಲ್ಲಿ ಹೋಗಿ ಬಿದ್ದಾಗ ಅಡ್ಡ ಬಿಡುವುದಕ್ಕೆ ಯೋಗ್ಯರು ಇಲ್ಲಿ ಕ್ರಿಸ್ತನು ಮಾತ್ರನೇ. ನಾನು ನಿನ್ನ ಹಾಗೆ ಒಬ್ಬ ಸಹೋದರನಷ್ಟೇ, ಇನ್ನು ಮುಂದೆ ಈ ರೀತಿ ಮಾಡಿಕೊಳ್ಳದೇ ಇರು. ಹಾಗಾದರೆ ಒಬ್ಬ ಮನುಷ್ಯನನ್ನು ಪರಲೋಕದಲ್ಲಿ ಹೊಗಳ್ತಾರ? ಶಬ್ದ ಕೇಳಿಸಿದಂತೆ ಅವರಿಗೆ. ಹಾಗಾದರೆ ಇವರೇ ಎಲೆಕ್ಷನ್ನಲ್ಲಿ ಬರ್ತಾರೆ ಎಂಬುದಾಗಿ ದೃಢವಾಗಿ ಹೇಳ್ತಾರೆ. ಈ ರೀತಿ ಬಹಳ ಕಾರ್ಯಗಳು ಉಂಟು. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ಪ್ರತ್ಯೇಕ ಎಪಿಸೋಡ್ ಮಾತಾಡಬೇಕು. ಹಾಗಾದರೆ ಈ ಸುಳ್ಳು ಪ್ರವಾದನೆಗಳಲ್ಲಿ ಯಾವುದು ಒಳ್ಳೆಯ ಪ್ರವಾದನೆ, ಯಾವುದು ಸುಳ್ಳು ಪ್ರವಾದನೆ ಎಂಬುದಾಗಿ ಕಂಡುಕೊಳ್ಳಬೇಕೆಂದರೆ ನೀವು ದೇವರ ಬಾಯಿಂದ ಹುಟ್ಟಿದಂತಹ ಕರ್ತನ ಪ್ರವಾದನ ವಾಕ್ಯಗಳನ್ನು ಈ ವಂಚನೆಯ ಕಾಲದಲ್ಲಿ, ಕಳ್ಳರು ಅಧಿಕವಾಗುವ ಕಾಲದಲ್ಲಿ ಗಮನಿಸಿ ತಿಳಿದುಕೊಳ್ಳುವುದು ಒಳ್ಳೆಯದು. ಪ್ರವಾದನೆಗಳನ್ನು ಗಮನಿಸಿ ತಿಳಿದುಕೊಳ್ಳುವುದು ಒಳ್ಳೆಯದಾಗಿರುತ್ತೆ. ಹಾಗಾಗಿ ಪ್ರವಾದನೆಗಳನ್ನು ನೀವು ಗಮನವಾಗಿ ಸಂಶೋಧನೆ ಮಾಡುವುದಕ್ಕೂ, ಗಮನವಾಗಿ ಪ್ರವಾದನೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ, ಮತ್ತೊಬ್ಬರಿಗೆ ನೀವು ಅದನ್ನು ತಿಳಿಸುವುದಕ್ಕೂ ಈಗ ಬರುವಂಥ ಎಲ್ಲ ಕಾರ್ಯವನ್ನು ದೇವರು ಮುಂಚಿತವಾಗಿ ತಿಳಿಸಿದ್ದಾರೆ. ಆದರೆ ನಮಗೆ ಈ ಕಾರ್ಯಗಳು ಹೊಸದಾಗಿರುವುದರಿಂದ ಇದರ ಕುರಿತಾಗಿ ಹಲವು ವಿಧವಾಗಿರುವ ಅಭಿಪ್ರಾಯವನ್ನು ಹೇಳ್ತಾರೆ. ಇವರೇ ಬರಲಿರುವಂತಹ ಮಿಕಾಯಲ್ ದೇವದೂತ ಎಂಬುದಾಗಿ ಒಬ್ಬ ಹೇಳ್ತಾನೆ. ಇವರೇ ಈ ರೀತಿ, ಇವರೇ ಹಾಗೆ ಎಂಬುದಾಗೆಲ್ಲ ಹೇಳ್ತಾರೆ. ನಾವು ಬಹಳ ಗಮನವಾಗಿರಬೇಕು. ಹಾಗಾದರೆ ಈ ಗಮನವನ್ನು ನಮಗೆ ಕೊಡುವುದಕ್ಕೋಸ್ಕರವಾಗಿಯೇ ಕರ್ತನು ತಮ್ಮ ಪ್ರವಾದನೆಗಳನ್ನು ಬರೆದಿಟ್ಟಿದ್ದಾರೆ. ಎಲ್ಲಿಯವರೆಗೂ ಪ್ರವಾದನೆಗಳನ್ನು ಬರೆದಿಟ್ಟಿದ್ದಾರೆ ಅಂತ ನೋಡೋದಾದರೆ, ನಾನು ಮುಂಚಿತವಾಗಿ ಹೇಳಿದ ಹಾಗೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಈ ಲೋಕದ ಆದಿಯಿಂದ ಹಿಡಿದು ಲೋಕದ ಅಂತ್ಯದವರೆಗೂ ಅಲ್ಲಿಯವರೆಗಿರುವಂತಹ ಕಾರ್ಯಗಳು ಸತ್ಯವೇದ ಪ್ರವಾದನೆಗಳಲ್ಲಿ ಸ್ಥಳವನ್ನು ಹೊಂದಿವೆ. ಇದನ್ನು ಅರಿಯದೇ ಇರುವಂತಹ, ಆ ತಿಳುವಳಿಕೆ ಇಲ್ಲದಿರುವುದರಿಂದಲೇ ನಾವು ಹೇಳಲ್ಪಡುವಂತಹ ಎಲ್ಲವನ್ನ ನಂಬುವವರಾಗಿದ್ದೇವೆ. ಸ್ವಲ್ಪ ಸಮಯ ತೆಗೆದು ನಾವು ಇವುಗಳನ್ನು ಸಂಶೋಧಿಸಿ ನೋಡಲು ಮುಂದಾದರೆ ಬರೀ ಈ ವಾಗ್ದಾನ ವಾಕ್ಯಗಳನ್ನು ಮಾತ್ರ ಗೀಟಾಕಿ ಓದುವುದನ್ನು ಬಿಟ್ಟು, ಓದಬಾರ್ದು ಅಂತ ಹೇಳ್ತಿಲ್ಲ, ನಿಮ್ಮನ್ನು ಉತ್ಸಾಹ ಮಾಡುವುದಕ್ಕೆ ನೀವು ಅದನ್ನು ಓದ್ಬೋದು. ಆದರೆ ಅದರೊಳಗೆ ಸುತ್ತುತ್ತಾ ಇರದೆ ಮೇಲಾಗಿರುವ ಸ್ಥಳಕ್ಕೆ ಬರಬೇಕು. ಕೆಲವೊಂದು ಕಾರ್ಯಗಳು ಒಳ್ಳೆಯದೇ. ಮಕ್ಕಳಾಗಿರಬೇಕಾದರೆ ಒಂದು ಫೀಡಿಂಗ್ ಬಾಟಲ್ನಲ್ಲಿ ಒಂದು ಆಹಾರವನ್ನು ಕೊಟ್ಟರು, ಸ್ವಲ್ಪ ಬೆಳೆದ ನಂತರ ಒಂದು ಸೆರಲಾಕ್ ಥರ ಯಾವುದೋ ಒಂದನ್ನು ಬೆರೆಸಿ ಅದನ್ನು ಆಹಾರಕ್ಕೆ ಬದಲಾಗಿ ಅವರು ಕೊಟ್ಟರು. ಚೆನ್ನಾಗೇ ಟೇಸ್ಟಾಗೇ ಇತ್ತು. ಅದೆಲ್ಲ ಮಕ್ಕಳಿಗೆ ಕೊಡುವಂಥ ಆಹಾರವನ್ನು ಮುಂದುವರಿದು ಸಾಯೋವರೆಗೂ ಅದನ್ನೇ ತಿಂತಿರೋಕ್ಕಾಗುತ್ತಾ? ಯೋಚನೆ ಮಾಡಿ ನೋಡಿ. ಚೆನ್ನಾಗೇ ಇತ್ತು, ಅದು ಒಳ್ಳೆಯದೇ. ಅದು ವೈದ್ಯರೇ ಅದನ್ನು ನೀವು ಕೊಡಬೇಕು ಅಂತ ಹೇಳಿದ್ರು, ಅವತ್ತು ಕೊಟ್ಟರಲ್ಲ, ಅವತ್ತು ಕೊಟ್ಟರು, ಇವತ್ತದು ನಿನ್ನ ಬೆಳವಣಿಗೆ ನಿರುವಂತಹ ಪರಿಸ್ಥಿತಿ ಬೇರೆ ಅಲ್ವಾ? ಇಲ್ಲಿವರೆಗೂ ಒಂದು ಸೆರಲಾಕ್ ಕೊಟ್ಟು ನಿಮಗೆ ಆ ರೀತಿಯಾಗಿರುವ ಕೆಲವೊಂದು ಕಾರ್ಯವನ್ನು ಕೊಟ್ಟು ಇವತ್ತು ಕೂಡ ಅದೇ ಥರ ಕಪ್ಪಲ್ಲಾಕಿ ನಿಮಗೆ ತಿಂತಿರಕ್ಕೆ ಸಾಧ್ಯನ? ನಾವು ಬಲವುಳ್ಳವರಿಗೆ ಬಲವಾಗಿರುವ ಆಹಾರ ಎಂಬುದಾಗಿ ಸತ್ಯವೇದ ವಾಕ್ಯ ಹೇಳುವಂಥದ್ದಾಗಿದೆ. ಅದಕ್ಕೋಸ್ಕರ ಅದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ನಮಗೆ ತಕ್ಕದ್ದು ಅಂತ ಒಂದಿದೆ ಅಲ್ವಾ? ಆಹಾರದಲ್ಲಿಯೇ ನಮಗೆ ತಕ್ಕದ್ದು ಇಲ್ಲದ್ದು ಅಂತಿದೆ ಅಲ್ವಾ? ಈ ಕಾಲಘಟ್ಟದಲ್ಲಿ ಯಾವುದು ಸರಿಯಾದದ್ದು ಅಂತ ನೋಡುವುದಾದರೆ ಕರ್ತನ ಪ್ರವಾದನೆಯ ವಾಕ್ಯಗಳು. ಕರ್ತನ ಪ್ರವಾದನೆಯ ವಾಕ್ಯಗಳನ್ನು ನಾವು ಆಳವಾಗಿ ಓದಬೇಕು. ಅವುಗಳಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ನೋಡಬೇಕು. ನಿಮಗೊಂದು ಕಾರ್ಯ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದು ಅರ್ಥವಾಗಲು ಒಂದು ವೇಳೆ ಅರ್ಥವಾದರೆ ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸಿಕೊಡಿರಿ. ಮುಂದೆ ಹಿಂಗೆಲ್ಲ ಬರುವುದಕ್ಕೆ ಅವಕಾಶ ಇದೆ ಅಂತ ಹೇಳ್ಕೊಡ್ರಿ. ಹಾಗಾಗಿ ಈ ಕಾರ್ಯಕ್ರಮ ಪೂರ್ತಿಯಾಗಿ ವಿಶೇಷವಾಗಿ
ಸತ್ಯವೇದದ ಪ್ರವಾದನೆಗಳನ್ನೇ ಕೇಂದ್ರವಾಗಿಟ್ಟು ನಿಮ್ಮನ್ನ ಪ್ರವಾದನೆಗಳ ಕಡೆಗೆ ಕರ್ತನ ಸತ್ಯವೇದ ಎನ್ನುವಂಥದ್ದೇ ಒಂದು ಪ್ರವಾದನೆಯೇ. ಯೇಸು ಬರ್ತಾರೆ ಅಂತ ಹೇಳುವುದು ಅದು ಕೂಡ ಒಂದು ಪ್ರವಾದನೆ ಅಲ್ಲವೇ? ಯೇಸುವಿನ ಬರುವಿಕೆ ಹಿಂಗೆ ಹೇಳುವುದು ಅದು ಕೂಡ ಪ್ರವಾದನೆ ತಾನೆ. ಹಾಗಾದರೆ ಸತ್ಯವೇದ ಪ್ರವಾದನ ವಾಕ್ಯಗಳನ್ನು ನಿಮ್ಮ ದೃಷ್ಟಿಕೋನವನ್ನು ತಿರುಗಿಸುವುದಕ್ಕೂ ಬರುವ ಕಾಲಗಳಲ್ಲಿ ಉಂಟಾಗುವಂತಹ ಕಪಟತನ, ಸುಳ್ಳು ಉಪದೇಶಗಳು, ಸುಳ್ಳು ಸೇವೆಗಳು ಅಥವಾ ಜನಗಳನ್ನು ಆಶ್ಚರ್ಯವಾಗಿ ಮಾಡುವಂತಹ ಸುಳ್ಳಾದ ಅದ್ಭುತಗಳು ಇವುಗಳ ಕೈಯಿಂದ ನಿಮ್ಮನ್ನು ಬಿಡಿಸುವುದಕ್ಕೋಸ್ಕರವಾಗಿ ಈ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕೂ ಈ ಕಾರ್ಯಕ್ರಮವನ್ನು ಡೆಡಿಕೇಟ್ ಮಾಡಿದ್ದೇವೆ. ಈ ಕಾರ್ಯಕ್ರಮ ಪರಿಪೂರ್ಣವಾಗಿ ಸತ್ಯವೇದ ಪ್ರವಾದನ ವಾಕ್ಯಗಳಿಗೆ ಆಧಾರವಾಗಿರುವ ಕಾರ್ಯಗಳನ್ನೇ ಇದರಲ್ಲಿ ನಾವು ಹೇಳಲಿದ್ದೇವೆ. ಸತ್ಯವೇದದ ಪ್ರವಾದನೆಗಳ ಕಡೆಗೆ ನಿಮ್ಮ ಕಣ್ಗಳು ತಿರುಗಬೇಕು. ಪ್ರವಾದನೆಗಳನ್ನು ಸಂಶೋಧಿಸಿ ನೋಡಬೇಕು. ഇരുಳಿನ ಕಾಲದಲ್ಲಿ ಅದುವೇ ನಮ್ಮನ್ನು ಮುನ್ನಡೆಸುವಂತಹ ಕರ್ತನ ದೀಪ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅದಿಲ್ಲದೆ ನೀವು ಹೋಗುವುದಾದರೆ ಈ ಕಾಲಘಟ್ಟ ಇವಾಗ ತಾನೇ ಕತ್ತಲಾಗುವುದಕ್ಕೆ ಆರಂಭವಾಗಿದೆ. ಇನ್ನು ಮುಂದೆ ಸ್ವಲ್ಪವಾಗಿ ಹೋಗ್ತಾ ನೀವು ನೋಡ್ರಿ. 2026 ನೋಡಿದಿರಲ್ವಾ? ಇನ್ನು ಸ್ವಲ್ಪವಾಗಿ ನೋಡ್ರಿ. ಏನು ಮಾಡ್ತಾ ಇದ್ದೀವಿ, ಏನು ನಡೀತಾ ಇದೆ, ಏನು ಮಾಡುವುದು ಎನ್ನುವ ಗೊತ್ತಿಲ್ಲದೆ ಗೊಂದಲಕ್ಕೆ ಒಳಗಾಗುವ ಆ ഇരുಳು ಸ್ವಲ್ಪವಾಗಿ ಆವರಿಸಲಿದೆ. ಲೋಕ ದೇಶಗಳನ್ನು ಆವರಿಸಲಿದೆ, ರಾಜಾಳಿತವನ್ನು ಆವರಿಸಲಿದೆ, ಆರ್ಥಿಕತೆಯನ್ನು ಆವರಿಸಲಿದೆ, ಸಭೆಗಳನ್ನು ಆವರಿಸಲಿದೆ. ಈ ಸಮಯದಲ್ಲಿ ಬೆಳಕಿಲ್ಲದೆ ಹೋದರೆ, ಬೆಳಕಿಗೆ ಸಂಬಂಧಪಟ್ಟ ಜ್ಞಾನವಿಲ್ಲದಿದ್ದರೆ ನಾವು 10 ಎನ್ನುವ ರೀತಿಯಲ್ಲಿ ಕರ್ತನ ರಕ್ಷಣೆಯನ್ನು ಬಿಟ್ಟು ದೂರ ಹೋಗಿ ಸೋತೋಗುತ್ತೇವೆ. ನಮ್ಮ ಅಭಿಷೇಕವನ್ನು ಕೂಡ ಕಳೆಕೊಳ್ಳುವುದಕ್ಕೆ ಮುಂದಾಗಿ ಏನು ನಡೆಯುತ್ತದೆ ಎಂಬುದಾಗಿ ಗೊತ್ತಿಲ್ಲದೆ ಎಲ್ಲಾದರೂ ಹೋಗಿ ಬಿಡುವುದಕ್ಕೆ ಸಾಧ್ಯತೆಗಳು ಉಂಟು. ಇದನ್ನೆಲ್ಲ ಮನದಲ್ಲಿಟ್ಟು ಇನ್ನೂ ಕಾಲ ತಾಮಸ ಮಾಡಬಾರದು ಎಂಬುದಾಗಿ ಎನ್ನುವಂಥ ಕಾರ್ಯಕ್ರಮವನ್ನು ನಿಮಗೋಸ್ಕರ ಏರ್ಪಡಿಸಿದ್ದೇವೆ. ಬರುವಂತಹ ವಾರದಿಂದ ನಾವು ಪ್ರವಾದನೆಗಳ ಒಳಗೆ ಹೋಗಲಿದ್ದೇವೆ. ಬಹಳ ಗಮನವಾಗಿ ನೀವು ಪ್ರವಾದನೆಗಳನ್ನು ಒಂದು ಸಂಶೋಧನೆ ಹೆಂಗೆ ಮಾಡ್ತಾರೋ ಆ ರೀತಿಯಾಗಿ ಮಾಡಬೇಕು ನೀವು. ಇಲ್ಲ ನಮಗೆ ಅದು ಅರ್ಥ ಆಗಲ್ಲ, ನಮಗೆ ಇಷ್ಟೇ ಸಾಕು, ಕೀರ್ತನೆಗಳನ್ನು ಓದಿ ಒಂದು ಹಾಡು ಹಾಡ್ತೀವಿ ಸಾಕು, ಇಷ್ಟೇ ಸಾಕು ಅಂತ ಹೇಳಿದ್ರೆ ನಾವು ನಿಮಗೆ ಬಲವಂತ ಮಾಡಲ್ಲ. ಆದರೂ ನೀವು ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು. ಸತ್ಯವೇದವನ್ನು ಅರಿಯಲು ಬಯಸಿದರೆ ಅದನ್ನು ಪರಿಪೂರ್ಣವಾಗಿ ಗ್ರಹಿಸಿರಿ. ಅರ್ಧಂಬರ್ಧ ಇಲ್ಲೊಂದು ವಾಕ್ಯ ಅಲ್ಲೊಂದು ವಾಕ್ಯ ಅಂತ ಓದಿ ಅದು ನಮ್ಮನ್ನು ಕಾಪಾಡುವುದಕ್ಕೆ ಸಾಕಾದದಲ್ಲ. ಹಾಗಾಗಿ ನಾವೇನು ಮಾಡಲಿದ್ದೇವೆ? ಸಂಶೋಧನೆ ಮಾಡಿ ನೋಡುವಂತಹ, ಗಮನಿಸಿ ನೋಡುವಂತಹ ಮನಸ್ಥಿತಿಯಲ್ಲಿ ಕರ್ತನು ನಮಗೆ ಬರೆದುಕೊಟ್ಟಂತಹ ಸತ್ಯವೇದ ವಾಕ್ಯಗಳನ್ನು, ಪ್ರವಾದನ ವಾಕ್ಯಗಳು, ಅದು ಕರ್ತನ ವಾಕ್ಯಗಳು, ಅವುಗಳನ್ನು ಸಂಶೋಧನೆ ಮಾಡಲಿದ್ದೇವೆ. ಸಿದ್ಧವಾಗಿರಿ. ಬರುವ ವಾರ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.